ಶ್ರುತಿಸ್ಮೃತಿಪುರಾಣಾನಾಂ ಇಲ್ಲಿ ಮರಣಕಾಲದಲ್ಲಿ ಏನಾಗುತ್ತೆ, ಕರ್ಮವನ್ನು ಅನುಸರಿಸಿ ಚಿತ್ತದಲ್ಲಿ ಅದು ಹುಟ್ಟುತ್ತೆ, ಅಂದರೆ ಬೇರೆ ಬೇರೆ ವೃತ್ತಿಗಳನ್ನು ಪಡ್ಕೊಳ್ಳುತ್ತೆ. ಅದಕ್ಕನುಸಾರ ಕರ್ಮವನ್ನು ಶರೀರವನ್ನು ಪಡ್ಕೊಳ್ಳುತ್ತೆ. ಅಲ್ಲಿಗೆ ಹೇತು ಫಲ ಆಧಾರದ ಮೇಲೆ ಅನ್ನೋ ಸಂಬಂಧದಿಂದ ಚಿತ್ತ ಹುಟ್ಕೊಳ್ತಾ ಇರುತ್ತೆ. ಗೊತ್ತಾಯ್ತಾ? ಇದು ಹೇಳಿದ್ದೇನೋ ಅಧ್ಯಾಸ ಕಾಲದಲ್ಲಿ ಇರತಕ್ಕಂಥ ಪರಿಸ್ಥಿತಿ. ಅದರೀಗ ನಾವು ಎಲ್ಲ ಪ್ರಪಂಚವನ್ನೆಲ್ಲ ಪರಮಾರ್ಥ ದೃಷ್ಟಿಯಿಂದ ನೋಡ್ತಾ ಇದ್ದೀವಿ. ಈಗ ತುರ್ಯಾತ್ಮನ ದೃಷ್ಟಿಯಿಂದ ಅವಾಗೇನಾಗುತ್ತೆ ಅಂದರೆ, ಈ ಚಿತ್ತವೂ ತುರ್ಯಾತ್ಮನಿಗಿಂತ ಬೇರೆ ಅಲ್ಲ. ಆದ್ದರಿಂದ ಪರಮಾರ್ಥ ದೃಷ್ಟಿಯಿಂದ ಚಿತ್ತವು ಆತ್ಮನೇ. ಗೊತ್ತಾಯ್ತಲ್ಲ? ಇವಾಗ ಪ್ರಪಂಚ ಎಲ್ಲ ಬಿಟ್ಟು ಚಿತ್ತ ಯಾಕೆ ಆರಿಸ್ಕೊಂಡ್ರು? ಮುಖ್ಯವಾಗಿ ಉದ್ದಕ್ಕೂ ಚಿತ್ತ ಅಂತ ಬರ್ತಾ ಇದೆಯಲ್ಲ, ಚಿತ್ತವನ್ನು ಯಾಕೆ ಆರಿಸ್ಕೊಂಡ್ರು ಅಂದರೆ, ಈ ಚಿತ್ತನ ಮೊದಲನೇ ಹೆಜ್ಜೆ ಸಂಸಾರಕ್ಕಾಗಲಿ ಮೋಕ್ಷಕ್ಕಾಗಲಿ ಇದೇ ಮೊದಲನೇ ಹೆಜ್ಜೆ. ಆ ಕಡೆ ಇಟ್ಟರೆ ಸಂಸಾರ, ಈ ಕಡೆ ಇಟ್ಟರೆ ಮೋಕ್ಷ. ಅದಕ್ಕೋಸ್ಕರ ಚಿತ್ತವನ್ನು ಇಟ್ಕೊಂಡ್ರೆ ಸಾಕು, ಬಾಕಿ ಪ್ರಪಂಚ ಎಲ್ಲ ಇದ್ರಲ್ಲಿ ಬಂದು ಹೋಗುತ್ತೆ. ಗೊತ್ತಾಯ್ತಾ? ಅವಾಗೇನಾಗುತ್ತೆ ಅಂದರೆ, ಪರಮಾರ್ಥ ದೃಷ್ಟಿಯಿಂದ ನೋಡೋದಂತ ಕಲ್ತ್ಕೊಂಡ್ರೆ ಅವಾಗೇನಾಗುತ್ತೆ, ಚಿತ್ತ ಹುಟ್ಟೋದಕ್ಕೆ ಅವಕಾಶವಿಲ್ಲ. ಅವನು ಜ್ಞಾನಿ ಅವನ ಶರೀರ ಬಿದ್ದೋಗೋ ಕಾಲಕ್ಕೆ ಏನಾಗುತ್ತೆ ಅಂದರೆ, ಅವನು ಪ್ರಾರಬ್ಧವನ್ನು ಅನುಭವಿಸ್ಬಿಟ್ಟಿದ್ದಾನೆ. ಕರ್ಮ ಅನ್ನೋದು ಸಂಬಂಧವೇ ಇಲ್ಲ. ಬಾಕಿ ಸಂಚಿತ ಆಗಾಮಿ ಏನಿದೆ ಅದೆಲ್ಲ ಸುಟ್ಟೋಯ್ತು ಜ್ಞಾನದಿಂದ. ಆದ್ದರಿಂದ ಹುಟ್ಟೋದಕ್ಕೆ ನಿಮಿತ್ತವಿಲ್ಲ. ಗೊತ್ತಾ? ಆತ್ಮನಿಗೂ ಹುಟ್ಟೋದಕ್ಕೆ ನಿಮಿತ್ತವಿಲ್ಲ, ಅದಕ್ಕೋಸ್ಕರ ಹುಟ್ಟೋದಿಲ್ಲ. ಆದ್ದರಿಂದ ಏನಾಗುತ್ತೆ ಅಂದರೆ, ಅವನು ಶಾಶ್ವತವಾಗಿ ಶೋಕವಿಲ್ಲದೆ ಇರತಕ್ಕಂಥ, ಕಾಮವಿಲ್ಲದೆ ಇರತಕ್ಕಂಥ, ಭಯವಿಲ್ಲದೆ ಇರತಕ್ಕಂಥ ಮೋಕ್ಷವನ್ನು ಪಡ್ಕೊಳ್ತಾನೆ. ಇಷ್ಟು ಹೇಳಿದೆ. ಮುಂದಕ್ಕೆ ನೋಡಿ, ಅಭೂತಾಭಿನಿವೇಶಾಧಿ ಹೇಳಿ, ಸದೃಶೇ ತತ್ಪ್ರವರ್ತತೆ ವಸ್ತ್ವಭಾವಂ ಸಬುದ್ಧೈವ ನಿಸ್ಸಂಗಂ ವಿನಿವರ್ತತೆ. ಅಭೂತ ಅಭಿನಿವೇಶದಿಂದಲೇ ಅದಕ್ಕೆ ಸದೃಶವಾದದ್ರಲ್ಲಿ ಅದು ತೊಡಗುತ್ತದೆ. ಅಭೂತ ಅಭಿನಿವೇಶ ಎಲ್ಲೂ ತಿಳ್ಕೊಂಡಿದ್ದೀರ. ಅಭೂತ ಅಂದರೆ ನಿಜವಾಗಲೂ ಪಾರಮಾರ್ಥಿಕವಾಗಿಲ್ಲ. ಅಂದ್ರೇನು? ಕಾರ್ಯಕಾರಣ ಸಂಬಂಧವನ್ನು ಇಟ್ಕೊಂಡು ಎದುರುಗಡೆ ಇರೋ ಪ್ರಪಂಚವಾಗಲಿ ಚಿತ್ತವಾಗಲಿ ಒಂದೂ ಇಲ್ಲ. ಆದರೆ ಇಲ್ಲದೇ ಇರತಕ್ಕಂಥ ಒಂದು ವಿಷಯದಲ್ಲಿ ಅವನು ಅಧ್ಯಾಸ ಮಾಡಿಕೊಂಡು ಅಭಿನಿವೇಶವನ್ನು ಇಟ್ಕೊಂಡಿದ್ದಾನೆ. ಅಂದ್ರೇನು? ಹಠ. ಅದು ನಾನು ಅನ್ನೋ ಥರ ಇಟ್ಕೊಂಡಿದ್ದಾನೆ. ಆವಾಗ ಅವನು ಇಟ್ಕೊಂಡೋ ಇಲ್ಲೋ, ಆವಾಗ ಅದರಂತೆ ಕರ್ಮ ನಡೀತಾ ಇರುತ್ತೆ. ಅವನು ವಸ್ತು ಇಲ್ಲ ಅನ್ನೋದು ದೃಢವಾದ್ಕೊಳ್ಳಿದ್ದಾನೆ. ಅಂದರೆ ಎಲ್ಲ ಆತ್ಮನ ಬಿಟ್ಟು ಬೇರೆ ನಿನ್ನ ಅಲ್ಲಿ ತಿಳ್ಕೊಂಡು ಕೂಡಲೇ ಅದು ತಣ್ಣಗಾಗಿ ಹೋಗುತ್ತೆ. ಹಾಂ ಹೇಳಿ.
ಹೇಳಿ ಹೇಳಿ. ಹಾಂ, ಹೌದು ಹೌದು. ಹಾಂ, ಅದೇ ಹೌದು ಹೌದು ಹೌದು. ಹೌದು 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 ಹೌದು. ಹ್ಞೂ ಹೌದು. ಇಲ್ಲ ಒಂದು ನಿಮಿಷ ಆಗಲ್ಲ. ಇಲ್ಲಿ ಹಿಂದಿನ 3-4 ಶ್ಲೋಕಗಳ ಹಿಂದೆ ಸ್ಪಷ್ಟವಾಗಿ ಕರ್ಮವನ್ನು ಮಾಡಲೇಬೇಕು, ಅದೆಲ್ಲ ಇದ್ದೇ ಇದೆ, ಮಾಡಲೇಬೇಕು ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬಿಟ್ರು. 3 ಶ್ಲೋಕಗಳು ಹೇಳ್ಬಿಟ್ಟಿದ್ದಾರೆ ಅದನ್ನು. ಈಗ ಅದನ್ನು ಹೇಳಿದ್ದಾದಮೇಲೆ, ಅಂದರೆ ನೀವೇನು ಇವಾಗ ಇಚ್ಛೆ ಪಡ್ತಾ ಇದ್ದೀರೋ ಅದನ್ನು ಹೇಳಿದ್ದಾದಮೇಲೆ ಇವಾಗ ಪರಮಾರ್ಥಕ್ಕೆ ಪೂರ್ತಿ ಪ್ರವೇಶ ಮಾಡಿದ್ದಾರೆ. ಪರಮಾರ್ಥಕ್ಕೆ ಪೂರ್ತಿ ಪ್ರವೇಶ ಮಾಡಿದ ಅನಿಮಿತ್ತ ಅಂದ್ರೆ ಇದೆ. ಅಲ್ಲೇನಿಲ್ಲ, ಅದು ಕರ್ಮದಲ್ಲಿ ಪ್ರವೃತ್ತಿನೇ ಹುಟ್ಟೋದಿಲ್ಲ, ಅಲ್ಲೇನು ಇಲ್ಲ ಅಂತ ಗೊತ್ತಾದಮೇಲೆ ಅಂತಹ ಸತ್ಯವನ್ನು ಅವನು ಅರಿತುಕೊಂಡಿದ್ದಾನೆ, ಆದ್ದರಿಂದ ಅದು ಬರೋಲ್ಲ ಅಂತ. ಹಾಗೇನೆ ಇಲ್ಲೂ ಹೇಳಿದ್ದಾರೆ. ಹೌದು 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 ಹೌದೌದು ಖಂಡಿತವಾಗ್ಲೂ ಹೌದು. ಅದಕ್ಕೋಸ್ಕರ ನೋಡಿ, ಶಂಕರು ಸ್ಪಷ್ಟ ಮಾಡಿದ್ದಾರೆ, ಕರ್ಮನ ಬಿಟ್ಬಿಡೋದು ಅದು ಅರ್ಥವೇ ಇಲ್ಲ. ಅದಕ್ಕೆ ಎಲ್ಲಿವರೆಗೆ ಅಜ್ಞಾನ ಇದೆಯೋ, ಚಿತ್ತಶುದ್ಧಿ ಆಗಿಲ್ವೋ, ಎಲ್ಲಿವರೆಗೆ ಚಿತ್ತಶುದ್ಧಿ ಆಗಿಲ್ವೋ ಅಲ್ಲಿವರೆಗೆ ಮಾಡ್ತಲೇ ಇರಬೇಕು. ಇಟ್ಸ್ ಮ್ಯಾಂಡೇಟ್ರಿ. ಅಂದರೆ ಮಾಡ್ತಾ ಇರೋಕ್ಕಂದರೆ ಅದು ನಿಜ. ಶಾಸ್ತ್ರೀಯ ಕರ್ಮವನ್ನು ಮಾಡ್ತಲೇ ಇರಬೇಕು. ಅವನು ಏನಾದರೂ ಒಂದು ಮಾಡ್ಕೊಂಡು ಹೋಗ್ತಾ ಇರ್ತಾನೆ, ಆ ಥರ ಮಾಡದೆ ಶಾಸ್ತ್ರೀಯ ಕರ್ಮವನ್ನು ಮಾಡಲೇಬೇಕು. ಅವನು ಬೇರೆ ಕರ್ಮಗಳನ್ನೆಲ್ಲ ಬಿಡಬೇಕು, ಅಶುದ್ಧವಾಗಿರೋ ಕರ್ಮಗಳನ್ನ ಬಿಟ್ಟೇ ಬಿಡಬೇಕು. ಸರಿ, ಅದಿದೆ. ಹಾಂ, ಇಲ್ಲಿ ಹೇಳೋದು ಸ್ವರೂಪದಲ್ಲೇನೂ ಇಲ್ಲ ಅಂತ ಅದನ್ನು ಹೇಳಾದ್ಮೇಲೆ ಇಲ್ಲಿ ಪ್ರವೇಶ ಮಾಡಿದ್ದಾರೆ. ಅದನ್ನು ಹೇಳ್ರು ನೋಡಿ ಇಲ್ಲಿ. ಏಕೆಂದರೆ ಅಭೂತಾಭಿನಿವೇಶದಿಂದ, ಅಂದರೆ ಇಲ್ಲದೇ ಇರುವ ದ್ವೈತದಲ್ಲಿ ನೀವು ನೋಡಿ, ಉದ್ದಕ್ಕೂ ಗಮನಿಸಿ, ಒಂದು ಕಡೆನೂ ಎಚ್ಚರಿಕೆ ತಪ್ಪ ಬರಿತಾ ಇಲ್ಲ ಶಂಕರು. ಇಲ್ಲದೇ ಇರುವ ದ್ವೈತದಲ್ಲಿ, ಗೊತ್ತಾಯ್ತಲ್ಲ, ಇಲ್ಲಿ ದ್ವೈತ ಇಲ್ಲದೆ ಇರೋದು, ವಸ್ತು ಇಲ್ಲ ಅಲ್ಲ, ದ್ವೈತ ಇಲ್ಲದೆ ಇರೋದು. ಇಲ್ಲದೇ ಇರೋ ದ್ವೈತದಲ್ಲಿ ಇದೇ ಎಂಬ ನಿಶ್ಚಯವೇ ಅಭೂತಾಭಿನಿವೇಶವು. ಇಲ್ಲದೇ ಇರತಕ್ಕಂಥದ್ರಲ್ಲಿ ಒಂದು ಹಠ ಇದೆ ಅಂತ. ಅದಾ ನೀವೇನಾದರೂ ಹೇಳಿ, ಯಾರಾದರೂ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋರು ಬರ್ತಾರಲ್ಲ, ಸಣ್ಣ ಮಕ್ಕಳು, ನೀವೇನಾದರೂ ಒಂದು ಹೇಳ್ಕೊಟ್ರೆ, ಅವೆಲ್ಲ ನಂಗೆ ಬೇಡ, ನಮ್ಮ ಮಿಸ್ ಹೇಳ್ಕೊಟ್ರೆ ಅದ ನಮಗೆ ಬೇಕು ಅಂತಾರೋ ಇಲ್ಲಪ್ಪ? ಅದೇ ತಾನೆ. ದಿ ಸೇಮ್ ಸೈಕಾಲಜಿ ಕಂಟಿನ್ಯೂಸ್ ಇನ್ ಅಡಲ್ಟ್ಹುಡ್ ಆಲ್ಸೋ. ಗೊತ್ತಾಯ್ತಾ? ಯಾರು ವಿಚಾರ ಮಾಡೋಕ್ಕೆ ಹೋಗೋದಿಲ್ಲ, ಅಭಿನಿವೇಶ ಬಂದ್ಬಿಡ್ತೀವಿ. ಅವಿದ್ಯೆಯಿಂದಾದ ವ್ಯಾಮೋಹ ರೂಪವಾದ ಅಭಿಮಾನದಿಂದ ಅದಕ್ಕೆ ಸದೃಶಾದಲ್ಲಿ ಅದರಂತಿರುವ ಮತ್ತೊಂದು ವಸ್ತುವಿನಲ್ಲಿ ಆ ಚಿತ್ತ ತೊಡಗುತ್ತದೆ. ಇನ್ನೊಂದು ವಸ್ತು ಇದೆ ಅಂತ ಇಟ್ಕೊಂಡು ಅದರಲ್ಲಿ ಚಿತ್ತ ಪ್ರವೇಶ ಮಾಡ್ತಂದರೆ ತೊಡಗುತ್ತೆ, ಕರ್ಮ ಮಾಡೋದಕ್ಕೆ ಅಂತ ತೊಡಗುತ್ತೆ. ಆ ದ್ವೈತ ಎಂಬ ವಸ್ತು ನಿಜವಾಗಿಲ್ಲವೆಂದು ಯಾವಾಗ ಅರಿತುಕೊಳ್ಳುವೆನೋ ಆಗ ಅದಕ್ಕೆ ಸಂಘವಿಲ್ಲ. ಸಂಘವಿಲ್ಲ ಅಂದ್ರೇನೋ, ಹೋಗೋದಕ್ಕೆ ಪ್ರವೃತ್ತಿನೆಲ್ಲ ಅಂಟ್ಕೊಳ್ಳೋದೇ ಇಲ್ಲ. ಅದು ಅಪೇಕ್ಷೆ ಇಲ್ಲದಾಗಿ ಇಲ್ಲದ್ದನ್ನು ಇದೆಯೆಂದು ತಿಳಿಯುವ ಅಭಿಮಾನಕ್ಕೆ ವಿಷಯವಾದ ಪದಾರ್ಥದಿಂದ ಹಿಂತಿರುಗುವುದು. ಅದಕ್ಕೋಸ್ಕರನೇ ಇದನ್ನು ಜ್ಞಾನಕ್ಕೆ, ಇದು ಜ್ಞಾನವೇ ಹೇಳ್ತಾ ಇದ್ದಾರೆ. ಅದರ ಜ್ಞಾನಕ್ಕೆ ಸಾಧನವಾಗಿ ಏನು ಹೇಳ್ತಾರೆ ಅಂದರೆ, ನೋಡಪ್ಪ ಅದೆಲ್ಲ ಅನಿತ್ಯ, ಅದರಿಂದ ಹಿಂದಿರುಗು. ಯಾಕೆಂದ್ರೆ ನೀನು ಶಾಶ್ವತವಾಗಿರ್ತಕ್ಕಂಥ ನಿತ್ಯವಾಗಿರೋ ಆನಂದವನ್ನು ಪಡ್ಕೊಳ್ಳೋದಕ್ಕೆ ನೀನು ಪ್ರಯತ್ನ ಪಡ್ತಾ ಇದೆಯಾ, ಆದ್ದರಿಂದ ಇದರಿಂದ ಹಿಂದಿರುಗು ಅಂತ ಹೇಳ್ತಾರೆ. ಹಿಂದಿರುಗೋದ ಸಾಧನೆ. ಇಲ್ಲಿ ಮುಂದಕ್ಕೆ ಹೋಗೋದಿಲ್ಲ ಅನ್ನೋದು, ಇಲ್ಲಿ ಹೋಗೋದೇ ಇಲ್ಲ, ಚಿತ್ತ ಪ್ರವೇಶವೇ ಮಾಡೋದಿಲ್ಲ. ಆದ್ದರಿಂದ ಶಮದಮ ಅಂತನ್ನೋದು ಮುಂಚೆ ಸಾಧನೆಯಾಗಿತ್ತು, ಇವಾಗೇನಾಯಿತು ಅಂದರೆ ಸಹಜವಾಗೋಯ್ತು, ಪ್ರವೃತ್ತಿ ಉಂಟಾಗೋದೇ ಇಲ್ಲ ಅದರಲ್ಲಿ. ಆಯ್ತಲ್ಲ? ಇಲ್ಲಿ ಹಾಗೆ ನೋಡ್ತಾ ಇದ್ದೆ, ಮಹಾಭಾರತದಲ್ಲಿ ಒಂದು ಶ್ಲೋಕ ಇದೆ, ದ್ವೈತವೇ ಅಷ್ಟೇ ವಸ್ತು ಹೋಗೋದಿಲ್ಲ ಅನ್ನೋದಕ್ಕೆ ತುಂಬ ಪ್ರಬಲವಾದಂಥ ಒಂದು ಶ್ಲೋಕ ಇದೆ. ಏನಂದರೆ,
ಬ್ರಹ್ಮ ಸತ್ಯಂ ಜಗತ್ ಸತ್ಯಂ ಸತ್ಯಂಚೈವ ಪ್ರಜಾಪತಿ ಸತ್ಯಂಚೈವ ಪ್ರಜಾಪತಿ ಸತ್ಯಾದ್ ಭೂತಾದಿ ಜಾತಾನಿ ಭೂತಗಳಿಂದ ಉಂಟಿರತಕ್ಕಂತಹದ್ದೆಲ್ಲಂದ್ರೂ ಸತ್ಯವೇ ಆಗಿದೆ. ಸತ್ಯಂ ಭೂತಮಯಂ ಜಗತ್ ಭೂತಮಯವಾಗಿರ್ತಕ್ಕಂಥದ್ದು ಸತ್ಯವೇ. ಪ್ರಜಾಪತಿನೂ ಸತ್ಯ ಗೊತ್ತಾಯ್ತಾ. ಆಮೇಲೆ ಬ್ರಹ್ಮ ಸತ್ಯಂ ಅಂತೇನೋ ಆ ಹಿರಣ್ಯಗರ್ಭನೂ ಸತ್ಯ, ಪ್ರಜಾಪತಿನೂ ಸತ್ಯ, ಎಲ್ಲ ಸತ್ಯ ಅಂತ ಹೇಳಿದೆ. ಸತ್ಯ ಅಂತ ಯಾವ ಅರ್ಥದಲ್ಲಿ? ನೀವು ಪರಮಾರ್ಥ ದೃಷ್ಟಿಯಲ್ಲಿ ನೋಡಿದ್ರೆ ಪಾರಮಾರ್ಥಿಕ ಸತ್ಯ. ಪರಮಾರ್ಥ ದೃಷ್ಟಿಯಲ್ಲಿ ನೋಡದೇ ಇದ್ದರೂ ಕೂಡ ಇದು ವ್ಯಾವಹಾರಿಕ ಸತ್ಯ. ಅಂದರೆ ಕಾರ್ಯವನ್ನು ಇಟ್ಕೊಂಡು ಮಾತಾಡ್ತಾ ಇದ್ದರೂ ಕೂಡ ಅದು ಮಾಡ್ತಾ ಇರುವಾಗ ವ್ಯಾವಹಾರಿಕ ಸತ್ಯ. ಕಾರ್ಯ ಇಟ್ಕೊಳ್ಳದೆ ಅದನ್ನೇ ಕಾರಣ ದೃಷ್ಟಿಯಲ್ಲಿ ನೋಡಿದ್ರೆ ಪಾರಮಾರ್ಥಿಕ ಸತ್ಯ. ಇಲ್ಲ ಅಂತ ಖಂಡಿತ ಅಲ್ಲ. ಗೊತ್ತಾಯ್ತಲ್ಲ. ಇದು ಬಹಳ ಪ್ರಬಲವಾಗಿರ್ತಕ್ಕಂಥ ಅಶ್ವಮೇಧ ಪರ್ವದಲ್ಲಿ ಬರುತ್ತೆ. ಅದು ಜ್ಞಾಪಕ ಬಂತು, ಅದಕ್ಕೋಸ್ಕರ ಬರೆದಿದ್ದಾಗಿದೆ. ಗೊತ್ತಾಗಲ್ಲ. ಹಾಂ 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 ಹೌದು 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 ಅದೇ ನಿಜ ಅಲ್ವೇ. ಅಲ್ಲಿಗೆ ಏನಂದರೆ ಈ ಅವಿದ್ಯಾಕಲ್ಪಿತ ಅನ್ನೋದು ಸರ್ವಾತ್ಮ ಭಾವ ಅನ್ನೋದ್ರ ಹೊಂದೋದಿಲ್ಲ. ಅವಿದ್ಯಾಕಲ್ಪಿತವಾಗಿರೋ ವಸ್ತುವಿನಲ್ಲಿ ಅದು ನಾನು ಅಂತ ತಿಳ್ಕೊಳ್ಳೋಕೆ ಸಾಧ್ಯವೇ ಇಲ್ವಲ್ಲ. ಇಟ್ಸ್ ಎ ಕಾಂಟ್ರಡಿಕ್ಷನ್ ಗೊತ್ತಾಯ್ತಲ್ಲ. ಆದ್ದರಿಂದ ಈ ಸರ್ವಾತ್ಮ ಭಾವ ಅನ್ನೋದನ್ನು ನೀವು ಹಾಗೆ ಗಮನಿಸಿದ್ರೆ ಗೊತ್ತಾಗುತ್ತೆ. ನೀವು ಯಾವ ಗ್ರಂಥದಲ್ಲೂ ಸರ್ವಾತ್ಮ ಭಾವ ನೋಡಲ್ಲ. ಇದನ್ನೆಲ್ಲ ಸರಿಯಾಗಿ ನೋಡಿ ವಿಚಾರ ಮಾಡಿ. ಏನೋ ಬೇಕಾದಷ್ಟು ಓದ್ತೀವಲ್ಲಪ್ಪ ಗ್ರಂಥಗಳು, ಒಂದು ಕಡೆ ಆದರೂ ಸರ್ವಾತ್ಮ ಭಾವ ಅನ್ನೋ ಸುದ್ದಿನೇ ಇಲ್ಲ. ಆದರೆ ಏನು ಉಪನಿಷತ್ತುಗಳು ತಾಂಡವಾಡ್ತಾ ಇದೆ, ಸರ್ವಾತ್ಮಭಾವ ಅಂತ ಹೊಡ್ಕೊಳ್ಳುತ್ತೆ. ಬೃಹದಾರಣ್ಯ ಪೂರ್ತಿ ಸರ್ವಾತ್ಮಭಾವ, ಚಾಂದೋಗ್ಯ, ಈಶಾವಾಸ್ಯ, ತೈತ್ತಿರ್ಯ, ಎಲ್ಲಿಲ್ಲ ಸರ್ವಾತ್ಮಭಾವ ಹೇಳಿ. ಅದನ್ನು ಪೂರ್ತಿ ಕೈ ಬಿಟ್ಟಿದ್ದಾರೆ. ಯಾತಕ್ಕೆ? ಅವಿದ್ಯಾಕಲ್ಪಿತ. ಸರ್ವಾತ್ಮಭಾವ ಅಂದ್ರೆ ಏನು ಅಂದರೆ ಅದು ವಿದ್ಯಾಕಲ್ಪಿತವೇ, ಕೇವಲ ಜ್ಞಾನ ಸ್ವರೂಪ ಅಂತ. ಅರೆ ಕೇವಲ ಜ್ಞಾನ ಸ್ವರೂಪ ಅನ್ನೋದು ಸರಿ ರೀ. ಜಗತ್ತು ಇಟ್ಕೊಂಡು ಏನು ಹೇಳುತ್ತೆ? ಇದೇ ಜ್ಞಾನ ಹಾಗೆ ಪ್ರಕಟವಾಗುತ್ತೆ ಅಂತಿದೆಯಾ ಇಲ್ವೋ? ಎತ್ತು ಸರ್ವಾತ್ಮ ಭಾವಾತ್ ಅರ್ವಾಗ್ವಾಗ್ರಮಾತ್ಮಪಿ ಅನ್ಯತ್ವೇನ ದೃಶ್ಯತೇನಾಮಸ್ಮೀತಿ ತದವಸ್ಥಾ ವಿದ್ಯಾ. ಸರ್ವಾತ್ಮ ಭಾವಕ್ಕಿಂತ ಬೇರೆಯಾಗಿ ಕೂದಲೇ ಅಷ್ಟಾದರೂ ತನಗಿಂತ ಬೇರೆ ಅಂತ ಎಲ್ಲಿವರೆಗೂ ಭಾವ ಇರುತ್ತೋ ಅಲ್ಲಿವರೆಗೆ ಅವಿದ್ಯೆ ಇದೆ ಅಂತ ಅರ್ಥ ಅಂತ ಹೇಳಿದೆಯಾ ಇಲ್ಲ? ಆದ್ದರಿಂದ ತನಗಿಂತ ಬೇರೆ ಅಂತ ತಿಳ್ಕೊಂಡಿರೋದು ವಿದ್ಯಾಕಲ್ಪಿತವೇ ವಿನಃ ಅಲ್ಲಿರೋ ವಸ್ತು ವಿದ್ಯಾಕಲ್ಪಿತವಲ್ಲ. ಯಾಕೆಂದರೆ ತನಗಿಂತ ಬೇರೆ ಅಲ್ಲ. ಗೊತ್ತಾಯ್ತಲ್ಲ. ಇದು ತುಂಬ ಸಲ ಸ್ಪಷ್ಟ ಮಾಡಿದಾಗಿದೆ. ಆದರೆ ಪದೇ ಪದೇ ಹೇಳಿದ್ರೆ ಚೆನ್ನಾಗಿ ಜ್ಞಾಪಕ ಇರುತ್ತೆ ಅಂತ ಅದಕ್ಕೋಸ್ಕರ ಹೇಳೋದಷ್ಟೆ. ಗೊತ್ತಾಯ್ತಲ್ಲ. ಸುಮ್ಮನೆ ಯಾರನ್ನೂ ಟೀಕೆ ಮಾಡೋದು ಅಂತಲ್ಲ ಅಲ್ಲಿ. ಅದನ್ನು ಯಾರು ಹಾಗೆ ತಪ್ಪು ತಿಳ್ಕೊಬಾರ್ದು. ಶಾಸ್ತ್ರ ವಿಚಾರ ಮಾಡುವಾಗ ನಾವು ಯಾರ ಮೇಲೂ ದ್ವೇಷ ಗೀಷ ಆ ಥರದ್ದೆಲ್ಲ ಇಟ್ಕೊಂಡು ಮಾಡಿದ್ರೆ ಅರ್ಥವಿಲ್ಲ. ಅದಕ್ಕೆ ಅವೆಲ್ಲ ಇಲ್ಲ. ಶಾಸ್ತ್ರವನ್ನು ದೃಢವಾಗಿ ತಿಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಒತ್ತಿ ಹೇಳೋದಷ್ಟೆ. ಗೊತ್ತಾಯ್ತಲ್ಲ. ಮುಂದಕ್ಕೆ ನೋಡಿ. ಹಾಂ ನಾಮರೂಪಾತ್ಮಕ ಇದೆ. ಹೌದು, ಹಾಗಾಗಿ ಇದೆ. ಅದಕ್ಕೇನೆ ಇದಂ ಬುದ್ಧಿ ಕಾಲೇಪಿ ಬ್ರಹ್ಮೈವ. ಛಾಂದೋಗ್ಯದಲ್ಲಿ ವಾಕ್ಯಗಳೇನಿದೆ? ಇದಂ ಬುದ್ಧಿ ಕಾಲೇಪಿ, ಇದು ಈ ಕಿಟಕಿ ಅಂದಾಗ ಕೊಡೋದು ಅದು ಬ್ರಹ್ಮವೇ. ಕಾರ್ಯಾಕಾರೋಪಿ ಕಾರಣಸ್ಯ ಆತ್ಮಭೂತೈವ ಅನಾತ್ಮಭೂತಸ್ಯ ಅನಾರಭ್ಯತ್ವಾತ್. ಗೊತ್ತಾಯ್ತಲ್ವಾ. ಅಲ್ಲಿಗೆ ಸುಮ್ಮನೆ ಇದು ಈ ಜಗತ್ ಮಿಥ್ಯಾ ಅಂತನ್ನೋದಿಯಲ್ಲ, ತುಂಬ ತಪ್ಪು ಸ್ಟೇಟ್ಮೆಂಟು. ಸ್ವಲ್ಪನೂ ಅರ್ಥ ಇಲ್ಲ ಅದಕ್ಕೆ. ಅದಕ್ಕೋಸ್ಕರ ಅದನ್ನು ಪೂರ್ತಿ ಬಿಡಬೇಕು ಅನ್ನೋ ದೃಷ್ಟಿಯಿಂದ ಇಷ್ಟು ಒತ್ತು ಹೇಳ್ತಾರೆ. ಹಾಂ, ಹಾಂ
ನೋಡಿಪ್ಪ, ಬೇರೆ ಅಂತ ಕಾಣಿಸುತ್ತೆ ಆದರೆ ಬೇರೆ ಅಲ್ಲ ಅಂತಲೇ ಅಲ್ಲಿ ಹೇಳಿರೋದು ಅದೇ. ಬೇರೆಯವ್ರೇನಾದ್ರೂ ಅದನ್ನ ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಹೇಳೋದು ಅದೇ ಹೇಳಿರೋದು. ಗೊತ್ತಾ? ತನಗಿಂತ ಬೇರೆ ನಾನು ನಿಮಗೆ ಗುಬ್ಬಚ್ಚಿ ದೃಷ್ಟಾಂತ ಕೊಟ್ಟಿದ್ದೀನಿ, ಜ್ಞಾಪಕ ಇದೆಯಾ? ಮುಂಚೆ ಎಲ್ಲ ಹೆಂಚಿನ ಮನೆಗಳು ಅದೆಲ್ಲ ಇರೋದಲ್ವಾ, ಗುಬ್ಬಚ್ಚಿಗಳು ಮನೆಯಲ್ಲೇ ಸೇರ್ಕೊಳ್ಳೋದು ಸಾಧಾರಣವಾಗಿ. ಅದು ಅಲ್ಲೊಂದು ಕರಡಿ ಹಾಕಿದರೆ ಈಗ ಯಾವುದೋ ಇಲ್ಲೊಂದು ಬಂದುಬಿಟ್ಟಿದೆಯಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಹೋಗಿ ಕೂಟ್ಬೋದು. ಅದು ಒಂದೇ ಇರೋ ತನಕ ಕುಟ್ತಾ ಇರುತ್ತೆ, ಜಗಳ ಆಡುತ್ತೆ. ಒಂದು ಸಲ ಹೊಡೆದು ಅಲ್ಲಿ ತೂತಾಗ್ಬಿಡ್ತು, ಒಡೆದೋಗುತ್ತೆ. ಒಂದು ಸಲ ಹೊಡೆದು ಹೆದ್ಕೊಂಡ್ಬಿಡುತ್ತೆ. ಅಯ್ಯೋ ನಾನೇನೋ ಒಂದಿದೆ ಅಂತ ಅಂದ್ಕೊಂಡಿದ್ದು ಇಷ್ಟೊಂದು ಬಂದುಬಿಡ್ತಾರಪ್ಪ ಅಂತ ಹೆದರ್ಕೊಂಡು ಹೊರಟೋಗ್ಬಿಡ್ತದೆ. ಅಲ್ಲಿ ಏನಾಯಿತು? ಅದು ಎಷ್ಟು ಅವಿದ್ಯೆ ಇದೆಯೋ ಅದಕ್ಕೆ ನಮಗೂ ಅಷ್ಟೇ ಇದೆ. ನಾನೇ ಆಗಿರೋದನ್ನು ಕೂಡ ನಾನು ನನಗಿಂತ ಬೇರೆ ಅಂತ ತಿಳ್ಕೊಂಡು ನಾನಾತ್ವ ನೋಡ್ತಾ ಇದ್ದೀನೋ ಇಲ್ವೋ? ಆದ್ದರಿಂದ ಇಲ್ಲಿ ಸರ್ವಂ ಆತ್ಮೈವ ಅಂತ ಹೇಳಿದಾಗ ನಾನಾತ್ವಕ್ಕೋಸ್ಕರ ಹೇಳಿಲ್ಲ, ನಾನಾತ್ವನ ಏಕತ್ವ ದೃಷ್ಟಿಯಿಂದ ನೋಡೋದಕ್ಕೆ ಹೇಳಿದೆ. ಕಾರಣ ದೃಷ್ಟಿಯಿಂದ ನೋಡಿದ್ರೆ ಆವಾಗಲೇ ವ್ಯವಹಾರ ಇಲ್ಲದೆ ಇರೋದು. ಕಾರ್ಯದೃಷ್ಟಿನಲ್ಲೇ ನೋಡ್ತಾ ಇರೋವರೆಗೆ ವ್ಯವಹಾರ ಹಾಗೆ ಆಗುತ್ತೆ. ಕಾರ್ಯದೃಷ್ಟಿಯಲ್ಲಿ ನೋಡೋದೇ ಇಲ್ಲ ಅವರು, ಕಾರ್ಯದೃಷ್ಟಿಯಲ್ಲಿ ನೋಡ್ತಾನೆ. ಗೊತ್ತಾಯ್ತಾ? ಹಾಂ, ಅದು ಸರಿ. ಹಠ ಅನ್ನೋದು ಸ್ವಲ್ಪ ಕೆಟ್ಟ ಅರ್ಥದಲ್ಲಿ ಉಪಯೋಗಿಸೋದು. ಹಠ ಅನ್ನೋದು ಅಂದರೆ ಅಭೂತ ನಿವೇಶಕ್ಕೇನೆ ಅಭಿನಿವೇಶಕ್ಕೇನೆ ಹಠ ಅನ್ನಬೇಕು. ಭೂತ ಅಭಿನಿವೇಶ ಇದೆಯಲ್ಲ ಅದಕ್ಕೆ ಹಠ ಅನ್ನೋಲ್ಲ, ಶ್ರದ್ಧೆ ಅಂತಾರೆ. ನಿವೃತ್ತಸ್ಯ ಪ್ರವೃತ್ತಸ್ಯ ನಿಶ್ಚಲಾ ಹಿ ತದಾ ಸ್ಥಿತಿ ವಿಷಯಸ್ಯ ಹಿ ಬುದ್ಧಾನಾಂ ತತ್ಸಾಮ್ಯಪಚಮದ್ವಯಂ. ಹಿಂತಿರುಗಿ ಮತ್ತೆ ಮುಂದುವರಿಯದೇ ಇರುವ ಚಿತ್ತದ ಆಗಿನ ಸ್ಥಿತಿಯು ನಿಶ್ಚಲವಾಗಿಯೇ ಇರುವುದು. ಅದು ಜ್ಞಾನಿಗಳಿಗೆ ವಿಷಯವಾಗಿರುವುದು. ಅದು ಸಾಮ್ಯವು, ಹುಟ್ಟಿಲ್ಲದ್ದು, ಎರಡನೇದಿಲ್ಲದ್ದು. ನೋಡಿ, ದ್ವೈತ ವಿಷಯವನ್ನು ಬಿಟ್ಟು ಹಿಂತಿರುಗಿ ದ್ವೈತವಿಲ್ಲವೆಂದು ಕಂಡುಕೊಂಡದ್ದರಿಂದ ಮತ್ತೊಂದು ವಿಷಯದಲ್ಲಿಯೂ ಪ್ರವರ್ತಿಸದೇ ಇರುವ ಚಿತ್ತದ ಆಗಿನ ಸ್ಥಿತಿ. ಚಿತ್ತ ಏನಾಗುತ್ತೆ ಅಂದರೆ ಬೇರೆ ಇನ್ನೊಂದು ಇಲ್ಲವೇ ಇಲ್ಲ ಅಂತ ಹೇಳಿ ಈ ಕಡೆ ಹಿಂದಿರುಗುತ್ತಲ್ಲ, ಆವಾಗ ಅದಕ್ಕೆ ಚಲನೆ ಇರಲ್ಲ. ಗೊತ್ತಾಯ್ತಾ? ಅದಕ್ಕೆ ಹೇಳಿದ್ದು ಏನಪ್ಪ ಅಂದರೆ, ಒಳಗಡೆ ಬಂದ್ರೂ ಚಲನೆನೇ, ಹೊರಗಡೆ ಹೋದ್ರೂ ಚಲನೆ ಚಿತ್ತಕ್ಕೆ ಅನ್ನೋದು ಯಾವಾಗ ಅಂತ ನೋಡಿ, ಅವಿದ್ಯಾಕಾಲದಲ್ಲಿ. ಅವಿದ್ಯಾಕಾಲದಲ್ಲಿ ಸ್ಪಂದನ ಹೇಗಿದೆ? ವೈಬ್ರೇಷನ್ನು ಅಂದರೆ ವಿಷಯೀ ಆಕಾರ ಸ್ಪಂದನ. ಅಲ್ಲಿ ಹೋಗುತ್ತೆ, ವಿಷಯವನ್ನು ತಿಳ್ಕೊಳುತ್ತೆ, ಇಲ್ಲಿ ವಿಜ್ಞಾತ ವಿಷಯ ಕೊಡುತ್ತೆ. ಆದ್ದರಿಂದ ವಿಷಯೇನೋ ಪರಿಚ್ಛಿನ್ನನೆ, ವಿಷಯವೂ ಪರಿಚ್ಛಿನ್ನವೇ. ಒಂದು ಪರಿಚ್ಛಿನ್ನದಲ್ಲೇ ಓಡಾಡ್ತಾ ಇದೆ. ಗೊತ್ತಾಯ್ತಾ ಇದೆ? ಇವಾಗ ಈ ಬಾಹ್ಯಾಕಾರ ಭೇದ ಬುದ್ಧಿ ಬಿಡಬೇಕು. ಹೇಗೆ ಬಿಡೋದು ಅಂತ ಕೇಳ್ತಾರೆ. ಬಾಹ್ಯಾಕಾರ ಭೇದ ಬುದ್ಧಿ ನಿವೃತ್ತಿರೇವ ಆತ್ಮಸ್ವರೂಪ ಅವಲಂಬನ ಕಾರಣಂ. ವಾಕ್ಯ ತುಂಬ ಚೆನ್ನಾಗಿದೆ ನೋಡಿ. ಸಾಧಕರೇನು ಮಾಡ್ತಾರೆ ಅಂದರೆ, ಸಾಧನೆ ಮಾಡ್ತಾ ಇರುವಾಗ ಹೊರಗಡೆ ಏನೋ ವಿಕ್ಷೇಪ ಆಗ್ತಕ್ಕಂಥ ಏನೋ ನೋಡ್ತಾರೆ. ನೋಡಿದ ಕೂಡಲೇ ಗಾಬರಿ ಆಗುತ್ತೆ, ಹೆದರಿಕೆ ಆಗುತ್ತೆ. ತಕ್ಷಣ ಏನಾಗುತ್ತೆ, ಆ ಮನಸ್ಸನ್ನು ಹೇಳ್ಕೊಂಡ್ಬಿಡ್ತಾರೆ. ಬಾಹ್ಯಾಕಾರ ಭೇದ ಬುದ್ಧಿ ನಿವೃತ್ತಿಗೋಸ್ಕರ ಆತ್ಮನ ಕಡೆ ಹೇಳ್ಕೊಂಡ್ಬಿಡ್ತಾರೆ. ಆತ್ಮನ ಕಡೆ ಹೇಳ್ಕೊಂಡ್ಕೊಟ್ರೆ ಏನು ಒಂದು ಗಾಬರಿ ಇಲ್ಲ, ಏನೂ ಇಲ್ಲ, ಆನಂದವಾಗಿದೆ. ಅದನ್ನು ಸಾಧನೆ ಮಾಡ್ತಾ ಇರ್ತಾರೆ. ಅದರಿಂದ ಬಾಹ್ಯಾಕಾರ ಭೇದ ಬುದ್ಧಿ ನಿವಾರಣೆಗೋಸ್ಕರ ಆತ್ಮಸ್ವರೂಪವನ್ನು ಅವಲಂಬಿಸ್ತಾರೆ. ಇವಾಗ ಈ ಸಾಧನೆ ಆಗೋಯ್ತು. ಇವಾಗ ಕೊನೆ ಹಂತಕ್ಕೆ ಬಂದ್ಬಿಡ್ತು. ಹಂತಕ್ಕೆ ಬಂದಾಗ ಏನಾಗಿದೆ ಅಂತಂದರೆ, ವಿಷಯೀ ಅಂತ ಬರ್ತಾ ಇದ್ದಂತ ಹೋಗುತ್ತೆ. ಯಾಕೆ? ಅಲ್ಲಿ ವಿಷಯವೂ ಇಲ್ಲ, ಇಲ್ಲಿ ವಿಷಯನೂ ಇಲ್ಲ.
ನಿಮ್ಗೆ ಅರ್ಥ ಆಯ್ತಾ ನಾನು ಹೇಳಿದ್ದು? ವಿಷಯ ಇಲ್ಲಿ ಇವನ ದೃಷ್ಟಿಯಿಂದ ಈ ಚಿತ್ತ ಇವನಿಗೆ ಅಧೀನತಾನೇ ಆಗಿರೋದು. ಇವನಿಗೆ ಅಧೀನವಾಗಿರೋ ಚಿತ್ತ ಅಲ್ಲಿ ಇವನ ದೃಷ್ಟಿಯಿಂದ ವಿಷಯವೂ ಇಲ್ಲ, ವಿಷಯನೂ ಇಲ್ಲ. ಅದಕ್ಕೆ ಏನಾಗುತ್ತೆ ಅಂದರೆ ನಿಶ್ಚಲವಾಗಿ ಹೋಗುತ್ತೆ. ಅರ್ಥ ಆಗ್ತಾ ಇದೆಯಾ? ಅಂದಾಜು ಬಂತೇನಪ್ಪ ಪ್ರತಿಯೊಬ್ಬರಿಗೂ? ಬಿಡಬೇಕು ಅಲ್ಲ, ಬಿಡುತ್ತೆ. ಬಿಡಬೇಕು ಅನ್ನೋ ಸಾಧನಾ ಕಾಲದಲ್ಲಿ ಅದಕ್ಕೇನು ಅದಕ್ಕೋಸ್ಕರ ಸಾಧಕರು ಏನು ಮಾಡ್ತಾರೆ? ಸ್ಮೃತಿಯಲ್ಲೆಲ್ಲ ಬೇಕಾದಷ್ಟು ಬರುತ್ತೆ. ಆ ಥರ ಆದ ಕೂಡಲೇ ನೋಡಲೇಬೇಡ, ನೋಡ್ಕೊಡ್ದು, ಅದನ್ನು ನೋಡಬಾರದ್ದು, ಕೇಳಬಾರದ್ದು, ಬಂದ್ಕೊಳ್ಳೋ ತಕ್ಷಣ ಹಿಂದೆ ಹೊರಟೋಗ್ತಾರೆ. ಅದು ಸಾಧನೆ. ಅದರಲ್ಲಿ ಸಾಧನೆ ಅಲ್ಲ, ತಿಳ್ಕೊಂಬಿಟ್ಟಿದ್ದಾನೆ. ತಿಳ್ಕೊಂಡಿರೋದ್ರಿಂದ ಏನಾಗುತ್ತೆ ಅಂದರೆ ಅದರ ಸಂಚಾರವೇ ಇರೋಲ್ಲ, ಬುದ್ಧಿ ಸಂಚಾರ ಇರೋಲ್ಲ. ಅಲ್ಲಿಗಿಲ್ಲಿಗೆ ಸ್ಪಂದನ ಇದೆಯಲ್ಲಪ್ಪ, ಸ್ಪಂದನವೇ ಇಲ್ಲ, ನಿಂತು ಹೋಗುತ್ತೆ. ನಿಶ್ಚಲವಾದ ಅಲುಗಾಟವಿಲ್ಲದ ಬ್ರಹ್ಮದ ಸ್ವರೂಪವೇ ಆಗಿರುವುದು. ಅಂದರೆ ಏನಾಯಿತು ಅಂದರೆ ಇವಾಗ ಕಾರ್ಯದಲ್ಲೇ ಇತ್ತು ಇಷ್ಟೊತ್ತು. ಒಂದು ದೃಷ್ಟಿನಲ್ಲಿ ಕ್ಷೇತ್ರಜ್ಞನು ಕಾರ್ಯ ಅಂತ ಇಟ್ಕೊಳ್ಳಿ, ಗೊತ್ತಾಯ್ತಾ? ಹೀಗೆ ಇತ್ತು. ಕಾರ್ಯ ಸಂಬಂಧ ಯಾವಾಗಿಲ್ವೋ, ಬೇರೆ ದಾರಿ ಇಲ್ಲ, ಕಾರಣದಲ್ಲಿ ಹೊರಟಾಯಿತು. ನೋಡಿ, ತುಂಬ ಮುಖ್ಯವಾದ ವಿಷಯ ಜ್ಞಾಪಕ ಇಟ್ಕೊಳ್ಳಿ. ಚಿತ್ತಕ್ಕೆ ಒಂದಕ್ಕೇನೆ ಈ ಸಾಮರ್ಥ್ಯ ಇರೋದು. ಏನು ನೋಡಿ, ಕಾರ್ಯರೂಪವನ್ನೂ ತಾಳಬಹುದು, ಕಾರಣ ರೂಪವನ್ನೂ ತಾಳಬಹುದು. ಚಿತ್ತದಿಂದ ಆಚೆಗಿರೋದಕ್ಕಾಗಲ್ಲ. ನೋಡಿ, ಇನ್ನೊಂದ್ಸಲ ಹೇಳ್ತೀನಿ. ಇವಾಗ ಅಲ್ಲಿರೋ ವಸ್ತುಗಳು ಅದು ಕಾರಣ ರೂಪಂತ ತಾಳಬೇಕಾಗಿದ್ದರೆ ಪ್ರಳಯದವರೆಗೂ ಕಾಯಬೇಕು. ಅರ್ಥ ಆಯ್ತಾ ನಿಮಗೆ? ಹಾಗೆಯೇ ಇಂದ್ರಿಯಗಳು, ಶರೀರ ಇವೆಲ್ಲ ಏನಿದೆಯೋ ಈ ಜ್ಞಾನಿ ಸಾಯೋವರೆಗೂ ಕಾಯಬೇಕು. ಆದರೆ ಚಿತ್ತ ಇದೆಯಲ್ಲ, ಅದು ಹಾಗಲ್ಲ. ಇವನು ಬದುಕಿರೋವಾಗಲೇ ಚಿತ್ತ ಮಟ್ಟಿಗೆ ಕಾರ್ಯಾಕಾರವನ್ನು ಪಡ್ಕೊಳ್ಬಲ್ದು, ಕಾರಣದಲ್ಲೂ ಲೈವ್ ಆಗಬಲ್ದು. ಗೊತ್ತಾಯ್ತಾ? ಅಂದರೆ ಎಂಥ ಇದು ಅಂದರೆ ಅದು ಚಿತ್ತವೇ ಲಿಂಕು. ಆ ಲಿಂಕ್ ಆದ್ದರಿಂದ ಏನಾಗುತ್ತೆ ಅಂದರೆ ತತ್ವ ತಿಳಿದೇ ಇರುವಾಗ ಸುಮ್ಮನೆ ಹಾಗೆ ಓಡಾಡ್ತಾ ಇರುತ್ತೆ. ಇವನ ಅಧೀನ ಅದು, ಇವನ ಅಧೀನ. ಇವನು ವಿಷಯೀ ಆಗಿರೋವರೆಗೆ ವಿಷಯ ಸ್ಪಂದನದಲ್ಲಿರುತ್ತೆ. ವಿಷಯೇ ನಾನು ಅಲ್ಲ ಅಂತ ಬಿಟ್ಕೊಡ್ಲೇನೆ ಆತ್ಮಲ್ಲಿ ಏನಾಗ್ಬಿಡುತ್ತೆ. ಇಲ್ಲ, ಚಿತ್ತ ಇಲ್ಲ. ಕ್ಯಾಪಿಟಲ್ ಸಿ ಹಾಕ್ಕೊಳ್ಳಿ. ಕ್ಯಾಪಿಟಲ್ ಸಿನ ಹಾಕಬೇಕಾದ್ರೆ ನಾವು ವಿಶೇಷ ಜ್ಞಾನಕ್ಕೆ ಹಾಕಬೇಕು. ಅದಕ್ಕೋಸ್ಕರ ಕಾನ್ಷಿಯಸ್ನೆಸ್ ಅಂದರೆ ಏನು ಅಂತ ಅವ್ರಿಗೂ ಸರಿಯಾಗಿ ಗೊತ್ತಿರೋಲ್ಲ. ಸೊ ಒಂಥರ ನಾವು ರಬ್ ಮಾಡಿ ಪಾಯಿಂಟ್ ಇಲ್ಲ. ದೇ ಡೋಂಟ್ ನೋ ಇಟ್, ದೇ ಆರ್ ನಾಟ್ ಕ್ಲಿಯರ್ ಅಬೌಟ್ ಇಟ್. ಹಾಂ, ಇಲ್ಲ ಸರಿಯಾಗಿಲ್ಲ, ಆ ಪದ ಸರಿಯಾಗಿಲ್ಲ. ಕಾನ್ಷಿಯಸ್ನೆಸ್ ಅನ್ನೋದು ನಿಜವಾಗಲೂ ಅದಕ್ಕೆ ಗೊತ್ತಾಯ್ತಲ್ಲ. ಯಾಕೆ ಹೇಗೆ ಅಂತ ನೋಡಿ, ಬುದ್ಧಿ ಕೆಲಸ ಮಾಡ್ತಾ ಇದ್ದರೆ ಅವ್ರು ಅನ್ಕಾನ್ಷಿಯಸ್ ಅಂತಾರೆ. ಕಾನ್ಷಿಯಸ್ನೆಸ್ ತಕ್ಷಣ ಅನ್ಕಾನ್ಷಿಯಸ್ ಆಗೋದೇ ಇಲ್ಲ ಅದು. ಅದಕ್ಕೋಸ್ ದಟ್ ಇಸ್ ನಾಟ್ ಎ ಕರೆಕ್ಟ್ ಟ್ರಾನ್ಸ್ಲೇಷನ್. ಗೊತ್ತಾಯ್ತಾ? ಆದ್ದರಿಂದ ಏನಾಗುತ್ತೆ ಅಂದರೆ ಬ್ರಹ್ಮಸ್ವರೂಪ ಆಗಿಬಿಡುವುದು. ಚಿತ್ತವು ತನಗೆ ಎರಡನೇ ಇದಿಲ್ಲದ ವಿಜ್ಞಾನವೆಂಬ ಒಂದೇ ರಸದ ಗಟ್ಟಿ ರೂಪವಾಗಿದೆ. ಅಲ್ಲಿಗೇನಾಯ್ತು ನೋಡಿ, ಚಿತ್ತ ಅನ್ನೋದರಲ್ಲಿ ನೀವು ಏಕತ್ವವನ್ನು ಖುದ್ದು ಈಗಲೇ ಅನುಭವಿಸ್ಬೋದು. ಜಗತ್ತಿನ ಬಾಕಿ ವಿಷಯಗಳೇನಿದೆಯೋ ಅದರ ಏಕತ್ವವನ್ನು ಅನುಭವಿಸೋದಕ್ಕೆ ಪ್ರಳಯದವರೆಗೂ ಕಾಯಬೇಕು. ಅದು ನಾವು ನೋಡೋಕ್ಕಾಗಲ್ಲ. ನೀವು ಗೊತ್ತಾಗ್ತಾ ಇದೆ ನಾನು ಹೇಳಿದ ಪಾಯಿಂಟು? ಇಲ್ಲಿ ಚೆಕ್ ಮಾಡಿಬಿಡೋದು, ಇಲ್ಲಿ ವೆರಿಫೈ ಮಾಡ್ಬೋದು. ಯಾಕೆ? ಚಿತ್ತ ಅನ್ನೋದು ಲಿಂಕು. ಹೌದಾನೆ? ಶಾಸ್ತ್ರ ಎಷ್ಟು ಪಕ್ಕಾ ಇದೆ ಸರಿಯಾಗಿ ತಿಳ್ಕೊಳ್ಳಿ. ಅಲ್ಲೇನು ಹೇಳಿದ್ದು? ಅಹಂಕಾರ ಮಹತ್ತು ಇದು ಅಂದರು. ಮಹತ್ತಿನಿಂದ ಹುಟ್ಟೋದು ಅಂತಾನೆ. ನೇರವಾಗಿ ಪ್ರಕೃತಿಯಿಂದ ಹುಟ್ಟಿರೋ ಬುದ್ಧಿ.
ಅಲ್ಲಿಂದ ಹುಟ್ಟಿರೋದು. ಮನಸ್ಸು ಅಷ್ಟೇ ನೇರವಾಗಿ ಹುಟ್ಟಿದೆ. ಅದಕ್ಕೆ ಚಿತ್ತ ಅಂದರೆ ಎರಡೂ ಇಟ್ಕೋಬೋದು, ಪರವಾಗಿಲ್ಲ. ನೇರವಾಗಿ ಹುಟ್ಟಿರೋದ್ರಿಂದ ಆ ಕಡೆ ಎದುರು ಜಾರ್ಕೋಬೋದು, ಈ ಕಡೆ ಎದುರು ಜಾರ್ಕೋಬೋದು. ಆದ್ದರಿಂದ ಏಕತ್ವವನ್ನು ನಾವು ಇಲ್ಲೇ ಪ್ರತ್ಯಕ್ಷವಾಗಿ ವೆರಿಫೈ ಮಾಡೋಕ್ಕಾಗುತ್ತೆ. ಹಾಗೇನಾದರೂ ಇಲ್ದಿದ್ರೆ ಅದ್ವೈತ ಶ್ರುತಿವಾಕ್ಯಗಳಿಗೆ ಪ್ರಾಮಾಣ್ಯವೇ ಇರ್ತಾ ಇರಲಿಲ್ಲ. ಪ್ರಾಮಾಣ್ಯ ಸಿಗುತ್ತಲ್ಲ, ಅರೆ ನನಗೆ ಗೊತ್ತೋ ನಡಿ ಆಚೆ ಅಂತಾನೆ. ಎಲ್ಲ ಇದು ಹ್ಯಾಲ್ಯೂಸಿನೇಷನು, ಅದು ಇದು ಹಿಪ್ನಟೈಸೇಷನ್ ಅಂತೆಲ್ಲ ಮಾತಾಡಿದ್ರೆ ನೀನೊಬ್ಬ ಹುಚ್ಚ ನಡಿ ಆಚೆ ಅಂತಾರೆ. ಗೊತ್ತಾಯ್ತಲ್ಲ, ನಡೆದಿದ್ದೊಂದು ಘಟನೆ. ಬಹಳ ವರ್ಷದಿಂದ ನಾನು ಹೇಳ್ತಾ ಇರೋದು ಸುಮಾರು 50-55 ವರ್ಷಗಳ ಮೇಲ್ಪಟ್ಟು. AIMSನಲ್ಲಿ ಒಬ್ಬರು ಬಂಗಾಲಿ ಡಾಕ್ಟರ್, ತುಂಬ ಸೀನಿಯರ್ ಮ್ಯಾನ್ ಅವರು. ಅವರು ಹೇಳ್ತಾಯಿದ್ರು, ನೋಡಿ EEG ಮೆಷಿನ್ ಇದೆಯಲ್ಲ, ಎಲೆಕ್ಟ್ರಾನ್ಸೆಫಲೋಗ್ರಾಮ್, ನಾನೇ ಫಸ್ಟ್ ತೊಗೊಂಬಂದಿದ್ದು ನಮ್ಮ ದೇಶಕ್ಕೆ. ಇಲ್ಲಿಗೆ ಮುಂಚೆ ಇರಲಿಲ್ಲ, ಅದು ತೊಗೊಂಡು ನಮಗೆಲ್ಲ ಬಹಳ ಉತ್ಸಾಹ, ಏನು ಇಟ್ಕೊಂಡು ಏನೇನೋ ರಿಸರ್ಚ್ ಮಾಡಬೇಕು ಅಂತ. ಅದಕ್ಕೆ ತೀರ್ಮಾನ ಮಾಡಿದ್ವಿ, ಒಳ್ಳೆಯ ಯೋಗಿಗಳಲ್ಲಿದ್ದಾರೆ, ತುಂಬ ವಿಚಾರಿಸಿದ್ವಿ. ವಿಚಾರಿಸಿದ್ಮೇಲೆ ಎಲ್ಲೋ ಹಿಮಾಲಯದ ಮೂಲೆಯಲ್ಲಿ ಯಾರೋ ಒಬ್ಬರಿದ್ದಾರಂತೆ, ವಯಸ್ಸಾದರು, ಅವ್ರು ತುಂಬ ತುಂಬ ದೊಡ್ಡ ಯೋಗಿಗಳು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲ ತಯಾರು ಮಾಡ್ಕೊಂಡು ಹೋದ್ವಿ. ಅದಕ್ಕೇನೋ ಎಕ್ವಿಪ್ಮೆಂಟು, ಒಂದು 4-5 ಜನ ಸೈಂಟಿಸ್ಟು, ಅದಕ್ಕೇನೋ ಕನೆಕ್ಷನ್ಸು, ಬ್ಯಾಟ್ರಿಗಳು ಎಲ್ಲ ಇಟ್ಕೊಂಡು ಹೋಗಿದ್ದಾರೆ. ಬಹಳ ಕಷ್ಟಪಟ್ಟು ಹೋದ್ರಂತೆ. ಹೋದ್ಮೇಲೆ ಅಲ್ಲಿಗೆ ಹೋದರು, ಗುಹೆ ಹತ್ರ ಹೋದರು. ಗುಹೆನಲ್ಲಿದ್ದಾನೆ ಆತ, ಶಿಷ್ಯರು ಇದ್ದರು 2-3. ನಾವು ಅವ್ರು ನೋಡಬೇಕು ಅಂದರೆ ಅವ್ರನ್ನೆಲ್ಲ ನೋಡೋದು, ಅಲ್ಲ ಸಮಾಧಿಯಲ್ಲಿದ್ದಾರೆ ಅದರಂತೆ. ಯಾವಾಗ ಹೇಳ್ತಾರೆ ಯಾರಿಗೆ ಗೊತ್ತು. ಆಮೇಲೆ ಸಾಧಾರಣವಾಗಿ ಏನದು ಎಷ್ಟೋದ್ರೆ 2 ಸಾವಿರ 3 ಸಾವಿರ 4 ಸಾವಿರ ಹಾಗೆ ಹೇಳೋದೇ ಇಲ್ಲ. ಸರಿ ನಾವು ಕಾದಿರ್ತೀವಿ ಅಂದರು. ಕಾದ್ಕೊಂಡೇ ಇರುತ್ತೆ, 2-3 ಸಾವಿರ ಆಗಿದೆ. ಆಮೇಲೆ ಒಂದು ಸ್ವಲ್ಪ ಅಲ್ಲಿ ಸದ್ದಾಯ್ತಂತೆ. ಸದ್ದಾಯ್ತು ಕೂಡಲೇ ಇವರು ನೋಡಿ ಎದ್ದಿದ್ದಾರೆ ಅಂತ ಕಳಿಸ್ತಾರೆ, ದಯವಿಟ್ಟು ಹೋಗಿ ಕೇಳಿ ಅಂದರೆ ಸರಿ. ಅವ್ರು ಹೋಗಿದ್ದಾರೆ. ಹೋಗ್ಬಿಟ್ಟು ಇವ್ರು ಕೇಳಿಸ್ತಾ ಇದೆ ಕಾನ್ವರ್ಸೇಷನು. ಗುರುಜಿ ಯಾರೋ ನಿಮ್ಮನ್ನು ನೋಡೋಕ್ಕೆ ಬಂದಿದ್ದಾರೆ ಅದರಂತೆ. ಏನು ನೋಡೋಕ್ಕೆ ಬಂದಿದ್ದಾರೆ ಅಂತ ಏನು, ಅವ್ರು ಯಾರು ಏನು ಕೇಳಬೇಡ್ವೆ, ಸುಮ್ಮನೆ ಯಾರೋ ಬಂದಿದ್ದಾರೆ ಅಂದರೆ ಏನು ಅರ್ಥ ಅದರಂತೆ ಅವರು. ಆಮೇಲೆ ಅವ್ರು ಮುಂದೆ ಕೇಳ್ತಾರೆ, ನೀವು ಯಾರು, ಯಾತಕ್ಕೆ ಬಂದಿರೋದು ಎಲ್ಲ ಕೇಳುತ್ತೆ. ಇವರು ಅವ್ರಿಗೆ ಅರ್ಥವಾಗೋ ಹಾಗೆ ಹೇಳಬೇಕು ಅಂತ ಇವ್ರ ಆಸೆ. ತುಂಬ ಸೈನ್ಸ್ ಮಾತಾಡ್ಬಿಟ್ರೆ ಅವ್ರಿಗೆ ಗೊತ್ತಾಗಲ್ಲ ಅಂದ್ಬಿಟ್ಟು, ಹಾಗಲ್ಲ, ನಾವೊಂದು ಯಂತ್ರ ತಂದಿದ್ದೀವಿ, ಆತ್ಮ ಇದ್ದಾನಲ್ಲ, ಆತ್ಮೆಲ್ಲ ನಾವು ಪರೀಕ್ಷೆ ಮಾಡಿ ಎಲ್ಲ ಸರಿಯಾಗಿ ತಿಳ್ಕೊಳ್ಬೇಕು ಅಂತ ಯಂತ್ರಗಳಿದೆ ನಮ್ಮ ಹತ್ರ. ಅದಕ್ಕೋಸ್ಕರ ತಿಳ್ಕೊಳ್ಳೋದಕ್ಕಿಂತ ಬಂದಿದ್ದೀವಿ, ಅದನ್ನೆಲ್ಲ ತಲೆ ಫಿಕ್ಸ್ ಮಾಡ್ತೀವಿ, ಹಾಗೆಲ್ಲ ಮಾಡ್ತೇವೆ. ಅವರು ಅದನ್ನು ಕೇಳಿಸ್ಕೊಳ್ತಾ ಇದ್ದಾರೆ. ಆಮೇಲೆ ಇವರು ಹೇಳ್ತಾರೆ, ಏನೋ ಆತ್ಮನ ತಿಳ್ಕೊಳಕ್ಕೆ ಬಂದಿದ್ದಾರಂತೆ, ಅಲ್ಲಿ ಮೆಷಿನ್ ಇಡ್ತಾರಂತೆ, ಅದು ಅವ್ರು ಒಳಗಡೆಯಿಂದ ಹೇಳಿದ್ರಂತೆ, ಯಾರೋ ತುಂಬ ದೊಡ್ಡ ಮೂರ್ಖರು ಅಂತಪ್ಪ ಕಾಣಿಸುತ್ತಪ್ಪ, ಅವ್ರು ಇಲ್ಲೆಲ್ಲ ಸೇರಿಸ್ಬೇಡ ಅಂತ ಹೇಳಿದಂತೆ. ಅವ್ರು ಹೇಳಿದ್ರು, ನಾವು ವಾಪಸ್ ಬಂದ್ವಿ, ಏನೂ ಆಗಲಿಲ್ಲ ಅಂದರು. ಗೊತ್ತಾಯ್ತಲ್ವಾ? ಅದರಿಂದ ಈ ಆತ್ಮನ ಹೀಗೆಲ್ಲ EEGಯಿಂದ ನಾವು ಆತ್ಮ ಕಂಡಿರ್ತೀವಿ, ಕಾನ್ಷಿಯಸ್ನೆಸ್ ಕಂಡಿರ್ತೀವಿ ಅಂತ ಹೇಳ್ತಾರಲ್ಲ, ಅವ್ರನ್ನ ದೇ ಆರ್ ಲೆಸ್ ದ್ಯಾನ್ ಮೀಡಿಯೋಕರ್ಸ್ ಅಂತ. ಗೊತ್ತಾಯ್ತಲ್ಲ? ಆದ್ದರಿಂದ ಇಲ್ಲಿ ಬ್ರಹ್ಮಸ್ವರೂಪವಾಗಿದೆ. ಹೆಚ್ಚಿನ ಸಾಮ್ಯವು ಇದೇ ಸ್ಥಿತಿ ಉಂಟಲ್ಲ, ಅದು ಪರಮಾರ್ಥವನ್ನು ಕಂಡುಕೊಂಡಿರುವ ಬುದ್ಧರಿಗೆ ಮಾತ್ರ ವಿಷಯವಾಗಿರುವುದು. ಅದನ್ನು ವಿಷಯ ಅಂದರು. ವಿಷಯವಾಗಿರೋದು ಅಂದರೆ ವಿಷಯ ಅಂತಲೇ ಅಲ್ಲ, ಅದು ಅವ್ರಿಗೆ ಗೊತ್ತಾಗುತ್ತೆ, ಏನಿಲ್ಲ ಒಂದೇ ಇರೋದು ಅಂತ ಗೊತ್ತಾಗ್ಬಿಡುತ್ತೆ. ಗೋಚರವಾಗಿರುವುದು ಅಂತ, ವಿಷಯವಾಗಿರುವುದು ಅಂದರೆ ಅಂತ ವ್ಯಾಖ್ಯಾನ ಅಲ್ಲವೇ? ಆದ್ದರಿಂದ ಅದು ಹೆಚ್ಚಿನ ಸಾಮ್ಯವು ಯಾವ ವಿಶೇಷವೂ ಇಲ್ಲದು. ಸಾಮ್ಯ ಅಂದ್ರೇನು? ಸಮತ್ವ. ಆ ಅನುಭವ ಬಂದ ಮೇಲೆ ಅಸಮತ್ವ ಯಾವ ದೃಷ್ಟಿನಲ್ಲೂ ಇಲ್ಲ. ವಿದ್ಯಾವಿನ ಸಂಪನ್ನೆ ಬ್ರಾಹ್ಮಣೇಗ ವಹಿಸ್ತೀನಿ ವಿಜಯ ಶ್ವಪಾಕೆ ಚಮಡಿತ ಸಮದರ್ಶನ ಅಹಂ ಮನರೋಹಂ ಸೂರ್ಯಶ್ಚ. ಎಷ್ಟು ಮಾತುಗಳಿದೆ ಅಲ್ವಾ? ಆದರೆ ಹೆಚ್ಚಿನ ಸಾಮ್ಯವು ಯಾವ ವಿಶೇಷವೂ ಇಲ್ಲದ್ದು. ವಿಶೇಷ ಬರೋದು ಯಾವಾಗ? ಸಾಮ್ಯ ಇಲ್ಲದೇ ಇರೋವಾಗ.
ಹುಟ್ಟಿಲ್ಲದ್ದು, ಎರಡನೇದಿಲ್ಲದ್ದು ಆಗಿರೋದು. ಅದು ಹುಟ್ಟೋದು ಸಾಯೋದು ಏನಾದರೂ ವಿಕಾರ ಇದ್ದರೆ ಹುಟ್ಟಿತು ಅಂತ ಹೇಳ್ಬೋದು. ಎಲ್ಲೂ ಹೇಗೆ ಹುಟ್ಟಿತು ಇತ್ಯಾದಿ ಕೇಳ್ತೀವಿ. ವಿಕಾರವೂ ಇಲ್ಲ, ವ್ಯವಹಾರವೂ ಇಲ್ಲ, ಏನು ಹುಟ್ಟೋದು ಅಲ್ಲಿ? ಗೊತ್ತಾಯ್ತಲ್ಲ? ಬುದ್ಧರಿಗೆ ಅಂದರೆ ಇವರಿಗೆ ಅದನ್ನು ತಿಳ್ಕೊಂಡಿರ್ತಕ್ಕಂಥ ಜ್ಞಾನಿಗಳಿಗೆ ಕೇಳಿ. ಜ್ಞಾನಿಗಳ ಮಾತ್ರ ಗೋಚರ ಆಗುವ ಈ ತತ್ವವು ಎಂಥದ್ದು? ಈ ತತ್ವದ ಬಗ್ಗೆ ಇನ್ನೂ ಸ್ವಲ್ಪ ಹೇಳಿ ಅಂದರೆ ಹೇಳ್ತಾರೆ. ಹೇಳಿ. ಅಜಮನಿದ್ರಮ ಸ್ವಪ್ನಂ ಪ್ರಭಾತಂ ಭವತಿ ಸ್ವಯಂ ಸಕೃದ್ವಿಭಾತೋ ಹ್ಯೇವೈಷ ಧರ್ಮೋ ಧಾತು ಸ್ವಭಾವತಃ. ಅದು ಹುಟ್ಟಿಲ್ಲದ್ದು, ನಿದ್ರೆ ಇಲ್ಲದ್ದು, ಕನಸಿಲ್ಲದ್ದು, ತಾನೇ ಬೆಳಗುವಂಥದ್ದು. ಈ ಧರ್ಮವು ಧಾತು ಸ್ವಭಾವದಿಂದಲೇ ಒಂದೇ ಸಮನೆ ಬೆಳಗುವಂಥದ್ದು. ನೋಡಿ, ಅದು ತಾನೇ ಬೆಳಗುವಂಥದ್ದಾಗಿರ್ತದೆ. ಸ್ವಯಂ ಪ್ರಕಾಶ ಗೊತ್ತಿದ? ಸ್ವಯಂ ಪ್ರಕಾಶ ಅಂದ ಕೂಡಲೇ ನಾವು ಸಾಧಾರಣವಾಗಿ ಬಲ್ಬನ್ನು ಇಲ್ಲಿ ಬೆಳಕಿನ ಸ್ವಯಂ ಪ್ರಕಾಶ ಅಂದ್ಬಿಡ್ತೀವಿ. ಸೆಲ್ಫ್ ಲ್ಯೂಮಿನಸ್ ಅಂದ್ಬಿಡ್ತೀವಿ. ಎಂತಾದ್ರೂ ಸೆಲ್ಫ್ ಲ್ಯೂಮಿನಸ್ಸು ಸ್ವಿಚ್ ಆಫ್ ಮಾಡಿದ್ರೆ ಹೋಗುತ್ತಲ್ರಿ. ಯಾವ ಸೆಲ್ಫ್ ಲ್ಯೂಮಿನಸ್ಸು? ಪ್ರಶ್ನೆ ಗೊತ್ತಾಯ್ತಾ ನಿಮಗೆ? ಸೆಲ್ಫ್ ಲ್ಯೂಮಿನಸ್ ಅಂದ್ರೇನು? ತನ್ನ ಪಾಡಿದಾನೆ ಯಾವಾಗಲೂ ಲ್ಯೂಮಿನಸ್ ಆಗಿರಬೇಕು. ಅದು ಯಾವುದದು ಗೊತ್ತಾಗ್ತಾ ಇದೆಯಾ? ಇದನ್ನು ಹೇಳಿರೋದೆ ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಪ್ರಕಾಶ ಅಂದ್ರೆ ಏನು ಅಂತ ನೋಡಿ. ಪ್ರಕಾಶ ಅಂದ್ರೆ ಈ ಪ್ರಕಾಶವನ್ನು ಇಟ್ಕೊಂಡೆ ನೋಡಿ. ಯಾವುದಿದ್ದರೆ ಈ ವಿಷಯ ಜ್ಞಾನವಾಗುತ್ತೋ, ಯಾವುದಿಲ್ಲದೆ ಇದ್ದರೆ ಈ ವಿಷಯ ಜ್ಞಾನ ಆಗೋದಿಲ್ವೋ ಅದು ಪ್ರಕಾಶ. ಹೌದಾನೇನಪ್ಪ? ಇದೆಲ್ಲ ಹೊಂದುತ್ತೆ ತಾನೆ. ಅದಕ್ಕೆ ಇದಿದ್ದರೆ ನೋಡ್ಬೋದು, ಇದ್ರೆ ನೋಡೋಕ್ಕಾಗ. ಇದನ್ನ ಇನ್ನೂ ಎಕ್ಸ್ಟೆಂಡ್ ಮಾಡಿ. ಇದು ಬರೀ ರೂಪಕ್ಕಾಯಿತು, ಕಣ್ಣಿನ ದೃಷ್ಟಿಯಿಂದ ಆಯಿತು. ಬೇರೆ ಇಂದ್ರಿಯಗಳು ಅನ್ವಯವಾಗುತ್ತೆ. ಏನು? ಯಾವುದಿದ್ದರೆ ವಿಷಯ ಗೊತ್ತಾಗುತ್ತೋ, ಯಾವುದಿಲ್ದಿರ ಇದ್ರ ವಿಷಯ ಗೊತ್ತಾಗಲ್ವೋ ಅದೆಲ್ಲ ಪ್ರಕಾಶಗಳು. ಅದ್ಯಾವುದದು? ಇಂದ್ರಿಯಗಳು. ಹೌದಾನೆ? ರೂಪಕ್ಕೆ ನೋಡಿ. ಈ ಪ್ರಕಾಶನ ನಾನು ನೋಡಿದೆ ದಿಟ, ಆದರೆ ಅದನ್ನು ಯಾವುದರಿಂದ ನೋಡಿದೆ? ಉರಿತಾ ಇರೋ ಬಲ್ಬನ್ನು ಯಾವುದರಿಂದ ನೋಡಿದೆ? ಕಣ್ಣಿಂದ ನೋಡಿದೆ. ಕಣ್ಣಿದ್ದರೆ ನೋಡೋಕ್ಕಾಗುತ್ತೆ, ಕಣ್ಣಿಲ್ದಿದ್ರೆ ನೋಡೋಕ್ಕಾಗಲ್ಲ. ಆದ್ದರಿಂದ ಈ ಬೆಳಕಿಗೆ ಬೆಳಕಾಗ್ದು ಕಣ್ಣು ಅಂತಾಯ್ತೋ ಇಲ್ಲ? ಹಾಗೇನೆ ಕಣ್ಣು ಸರಿಯಾಗಿದೆ, ಸರಿಯಾಗಿಲ್ಲ, ಕಣ್ಣು ಕೆಟ್ಟೋಯ್ತು ಅಂತ ಹೇಳ್ತೀನಲ್ಲ. ಯಾವುದಿದ್ದರೆ ಇದು ಗೊತ್ತಾಗುತ್ತೆ, ಯಾವುದಿಲ್ದಿದ್ದರೆ ಇದು ಗೊತ್ತಾಗಲ್ಲ. ಮನಸ್ಸು. ಅದನ್ನು ಇಂದ್ರಿಯಗಳು ಬೆಳಕಾಗಿರೋದು ಮನಸ್ಸಾಯಿತು. ಮನಸ್ಸಿಗೆ ಬೆಳಕಾಗಿರೋದು ಬುದ್ಧಿ ಆಯಿತು. ಬುದ್ಧಿ ಬೆಳಕಾಗಿರೋದು ಅಹಂಕಾರ ಆಯಿತು. ಅಹಂಕಾರಕ್ಕೆ ಬೆಳಕಾಗಿರೋದು ತಾನಾಯಿತು. ಯಾವುದಿದು? ಕೊನೆಯಲ್ಲಿ ಯಾವುದು ಉಳ್ಕೊಂಡಿದ್ದು? ತುರ್ಯಾತ್ಮನೆ. ಗೊತ್ತಾಯ್ತಲ್ಲ? ಆದ್ದರಿಂದ ನಿಜವಾಗಲೂ ಪ್ರಕಾಶ ಅಂದರೆ ಅದೇ. ಹೇಳಿದ್ದೀನಿ ಕಾಣಿಸುತ್ತೆ. ಆಟಮ್ ಬಾಂಬ್ ಎಕ್ಸ್ಪ್ಲೋರ್ ಮಾಡಿದಾಗ ಓಪನ್ ಹೈಮರ್ ಹೇಳಿದ್ದು, ದಿವ್ಯಸೂರ್ಯ ಸಹಸ್ರಸ ಭವೇದ್ ದ್ಯುಗಪದುತ್ಥಿತ ಇದು ಭಾಸದೃಶಿ ಸಹ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ಏನಪ್ಪ ಇಷ್ಟಿದೆ, ಇದನ್ನು ಎಕ್ಸ್ಪ್ಲೋರ್ ಮಾಡಿದ್ರೆ ಕಣ್ಣು ಕೋರೈಸೋಯ್ತಲ್ಲ, ಇನ್ನು ಅವನು ಬೆಳಕಿನ ಹೇಗಿರಬೇಕು? ಓಪನ್ ಹೈಮರ್ ಹೇಳಿರೋದು ಅದೇದಲ್ಲ. ಹಾಂ, ನತತ್ರ ಸೂರ್ಯೋಭಾತಿ ಚಂದ್ರ. ಅಂದರೆ ಹುಟ್ಟಿನಿದ್ರೆ ನೋಡಿ ಅಂತ ಅದು ತಾನೇ ಬೆಳಗುವಂಥದ್ದಾಗಿರುತ್ತದೆ. ಅದನ್ನು ಚೆಕ್ ಮಾಡಿ. ಹಾಗೆ ಚೆಕ್ ಮಾಡೋದಂದರೆ, ಸುಷುಪ್ತಿನಲ್ಲಿ ಅದರ ಅನುಭವವನ್ನು ಒಂದು ಸ್ವಲ್ಪ ನೋಡಿ. ಸುಷುಪ್ತಿ ಅನುಭವವನ್ನು ನಾನು ಎದ್ದ ಮೇಲೆ ತಾನೇ ಹೇಳಬೇಕು, ಅದಕ್ಕೆ ಮುಂಚೆ ಹೇಳೋಕ್ಕಾಗಲ್ಲ. ಎದ್ದ ಮೇಲೆ ಹೇಳಿದಾಗ ನೀವು ನೋಡಿ,
ಏನೂ ಗೊತ್ತಾಗಲಿಲ್ಲ ಅಂತ ಹೇಳ್ತಾ ಇದ್ದೀನಿ, ಅದನ್ನು ವರ್ಣನೆ ಮಾಡಿ. ಇವಾಗ ಏನೂ ಗೊತ್ತಾಗಲಿಲ್ಲ ಅನ್ನೋ ವಾಕ್ಯ ಕರೆಕ್ಟು. ಆದರೆ ಏನೂ ಗೊತ್ತಾಗಲಿಲ್ಲ ಅನ್ನೋದು ಗೊತ್ತಾಗೋದಕ್ಕೆ ಒಂದು ಬೆಳಕಿದ್ದಿರ ತಾನೆ. ಇವಾಗ ನೋಡಿ, ನೀವು ತುಂಬ ಕತ್ಲಿದೆ, ನೋಡಪ್ಪ ಅಲ್ಲಿ ಕೊಡೆ ಇಟ್ಟಿದ್ದೀನೋ ಇಲ್ಲೋ ನೋಡ್ಕೊಂಬ ಅಂತಾರೆ. ಅವನು ಸುಮ್ಮನೆ ಕತ್ಲಲ್ಲೇ ಹೀಗೆ ನೋಡ್ಬಿಟ್ಟು ಕೊಡೆ ಇಲ್ಲ ಅಂತ ಹೇಳೋಕ್ಕಾಗುತ್ತೇನಪ್ಪ? ಟಾರ್ಚ್ ಹಾಕ್ಕೊಂಡು ನೋಡ್ತಾನೆ, ಅವ್ನು ಕೊಡೆ ಇಲ್ಲ ಅಂತ ಹೇಳಬೇಕಾಗಿದ್ದೀರೋಣ. ಈ ಯಾವುದೋ ಒಂದು ವಸ್ತು ಕೇಳಿದೆ ಇಲ್ಲ ಅಂತ ಹೇಳಬೇಕಾಗಿದ್ರೆ ಟಾರ್ಚ್ ಇರಬೇಕು ಬೇಡ. ಹಾಗೆ ನಾನು ಒಂದೂ ಕಾಣಿಸ್ಲಿಲ್ಲ ಅಂದರೆ, ಕಾಣಿಸ್ಲಿಲ್ಲ ಅಂತ ತಿಳ್ಕೊಳ್ಳೋದಕ್ಕೊಂದು ಬೆಳಕಿರಬೇಕೋ ಇಲ್ಲೋ, ಅದೇ ಆತ್ಮ. ಗೊತ್ತಾಯ್ತಾ ಇದೆ ನಿಮಗೆ? ಇವಾಗ ನೋಡಿ, ಈ ಆತ್ಮನ ಇನ್ನೊಂದು ಥರ ಚೆಕ್ ಮಾಡಿವ. ಗೊತ್ತಾಗಲಿಲ್ಲ ಅನ್ನೋದ್ರಿಂದ ಚೆಕ್ ಮಾಡಿದ್ದಾಯ್ತು, ಗೊತ್ತಾಯಿತು ಅಂತ ಕೂಡ ಚೆಕ್ ಮಾಡ್ಬೋದು. ಹೇಗೆ ನೋಡಿ, ಅಲ್ಲಿ ವಿಷಯಗಳಂತೂ ಇರಲಿಲ್ಲ, ಇಲ್ಲದೆ ಇದ್ರೂ ಆನಂದವಾಗಿತ್ತು ಅಂತ ಹೇಳ್ತೀನೋ ಇಲ್ಲ. ಅಲ್ಲಿಗೆ ಆನಂದವನ್ನು ಅನುಭವಿಸಿರೋದು ಗೊತ್ತಾಗ್ತಾ ಇದೆ, ವಿಷಯಗಳು ಇಲ್ಲದೆ ಇರೋದು ಗೊತ್ತಾಗ್ತಾ ಇದೆ. ಆನಂದ ಅನುಭವಿಸೋದು ಗೊತ್ತಾಯ್ತು ಅಂದ್ರೆ ಹೇಗೆ ಗೊತ್ತಾಯ್ತು? ಅಲ್ಲೊಂದು ಬೆಳಕಿಲ್ಲದೆ ಇದ್ರೆ ಗೊತ್ತಾಯ್ತಲ್ವಾ? ಇಲ್ಲಿಲ್ಲೇ ಚೆಕ್ ಮಾಡ್ಕೋಬೋದು. ನಾನು ಅದಕ್ಕೆ ಪದೇ ಪದೇ ಹೇಳಿದ್ದೀನಿ, ಎಲ್ಲೆಲ್ಲಿ ನಿಮಗೆ ಸಂಶಯ ಬರ್ತೋ ಅಲ್ಲಿ ಸುಷುಪ್ತಾತ್ಮನ ಇಟ್ಕೊಂಡು ಚೆಕ್ ಮಾಡಿ, ನಿಮಗೆ ಗೊತ್ತಾಗೋಗುತ್ತೆ. ಗೊತ್ತಾಯ್ತಲ್ಲ? ತಾನೇ ಬೆಳಗುವಂಥದ್ದು. ಆದಿತ್ಯನೇ ಮುಂತಾದ ಬೆಳಕನ್ನು ಬಯಸುವುದಿಲ್ಲ. ಇವಾಗ ಇದಿದ್ದರೆ ಗೊತ್ತಾಗುತ್ತೆ, ಇಲ್ದಿರೋ ಗೊತ್ತಾಗಲ್ಲ ಅಂತಿಲ್ಲ. ನನಗೇನು ಗೊತ್ತಾಗಲಿಲ್ಲ ಅನ್ನೋದಕ್ಕೆ ಈ ಬೆಳಕು ಬೇಕಾಯ್ತಾ? ನನಗೆ ಆನಂದವಾಗಿದ್ದೆ ಅಂತ ಹೇಳೋದಕ್ಕೆ ಈ ಬೆಳಕು ಬೇಕಾಯ್ತೆ? ಆದಿತ್ಯನೇ ಮುಂತಾದ ಬೆಳಕನ್ನು ಬಯಸುವುದಿಲ್ಲ. ಸ್ವಯಂ ಪ್ರಕಾಶವಾದ ಸ್ವಭಾವವುಳ್ಳದ್ದು, ಒಂದೇ ಸಮನೆ ಬೆಳಗುವಂಥದ್ದು, ಯಾವಾಗಲೂ ಬೆಳಗುತ್ತಿರುವಂಥದ್ದು. ಅದಕ್ಕೋಸ್ಕರನೇ ಅನ್ಕಾನ್ಷಿಯಸ್ ಅನ್ನೋದು ನಾವು ಉಪಯೋಗಿಸೋದೇ ಇಲ್ಲ. ಗೊತ್ತಾಯ್ತಾ? ನೋಡಿ, ಇಲ್ಲೇ ನೋಡಿ. ಅದಕ್ಕೋಸ್ಕರ ಏನು ಹೇಳ್ತೀವಿ ಅಂದರೆ, ಇವಾಗ ಕ್ಷೇತ್ರಜ್ಞನೇ ತಗೊಳ್ಳಿ. ಜಾಗ್ರತ ಕಾಲದಲ್ಲಿ ಬಹಿಷ್ಪ್ರಜ್ಞನು ಅಂದರೆ ಎಕ್ಸ್ಟ್ರೋವರ್ಟು, ಸ್ವಪ್ನ ಕಾಲದಲ್ಲಿ ಅಂತಃಪ್ರಜ್ಞನು ಅಂದರೆ ಇಂಟ್ರೋವರ್ಟು, ಸುಷುಪ್ತಿ ಕಾಲದಲ್ಲಿ ಏನೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರಲ್ಲ ಕೋವರ್ಟು. ಏನು ಹಾಗಂದರೆ ತಿಳ್ಕೊಳ್ಳೋ ಸಾಮರ್ಥ್ಯ ಇದೆ, ತಿಳ್ಕೊಳ್ತಾ ಇಲ್ಲ. ಗೊತ್ತಾಯ್ತಾ? ಅಂದರೆ ತಿಳ್ಕೊಳ್ಳೋ ವ್ಯವಹಾರವಿಲ್ಲ, ತಿಳ್ಕೊಳ್ಳೋ ಸಾಮರ್ಥ್ಯದಿಂದ ಮಟ್ಟಿಗೆ ಕೂಡಿದೆ. ಆ ಸಾಮರ್ಥ್ಯವನ್ನೇ ಸರ್ವಜ್ಞ ಅನ್ನೋದು. ಯಾಕೆ ಅಂದರೆ ಈ ಸಾಮರ್ಥ್ಯ ಇದ್ದರೆ ಏನು ಬೇಕಾದ್ರೂ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಭಾಷೆಕಾರ ಏನು ಹೇಳಿದ್ದಾರೆ ಈ ಕ್ಷತ್ಯಧಿಕರಣದಲ್ಲಿ, ಯಸ್ಯ ಹಿ ಸರ್ವ ವಿಷಯ ಅವಭಾಸನ ಕ್ಷಮಂ ಜ್ಞಾನಂ ನಿತ್ಯಮಸ್ತಿ ಸಹ ಅಸರ್ವಜ್ಞ ಇತಿ ವಿಪ್ರತಿಷಿದ್ಧಂ. ಯಸ್ಯ ಸರ್ವ ವಿಷಯ ಅವಭಾಸನ ಕ್ಷಮಂ ಅಂದರೆ ಎಲ್ಲದನ್ನೂ ತಿಳ್ಕೊಳ್ತಕ್ಕಂಥ ಸಾಮರ್ಥ್ಯವಾಗಿದೆಯಲ್ಲ, ಆ ಜ್ಞಾನಂ ಇದೆ ಅಂತ ನೀವು ಒಪ್ಕೊಂಡ್ಮೇಲೆ ಅವನು ಸರ್ವಜ್ಞನಲ್ಲ ಅಂತ ಹೇಳಿದ್ರೆ ವ್ಯಾಘಾತ ದೋಷ. ನೀನೇ ಕಾಂಟ್ರಾಕ್ಟ್ ಮಾಡ್ಕೋತಾ ಇದೆಯಾ? ಸಾಮರ್ಥ್ಯ ಇದೆ, ಸರ್ವಜ್ಞ ಅಲ್ಲ ಅಂದ್ರೆ ಏನೇ ಅರ್ಥ? ಗೊತ್ತಾಯ್ತಾ? ಅಲ್ಲಿಗೆ ವಿಶೇಷ ಜ್ಞಾನವನ್ನು ಅವ್ರು ಯಾವ ರೀತಿ ಡಿಸ್ಕ್ರೈಬ್ ಮಾಡಿದ್ದಾರೆ? ಸರ್ವ ವಿಷಯ ಅವಭಾಸರ ಕ್ಷಮಂ, ಎಲ್ಲವನ್ನೂ ತಿಳ್ಕೊಳ್ತಕ್ಕಂಥ ಸಾಮರ್ಥ್ಯ ಇರೋದರಿಂದ ಬ್ರಹ್ಮ ಸರ್ವಜ್ಞವೇ. ಸರ್ವಜ್ಞತ್ವ ವ್ಯವಹಾರವಿಲ್ಲ, ಸರ್ವಜ್ಞತ್ವ ಅಲ್ಲ ಅಂತ ಹೇಳಬೇಡ. ಸಟಲ್ ಡಿಫರೆನ್ಸ್. ಗೊತ್ತಾಯ್ತಲ್ಲ? ಯಾಕೆ ಸರ್ವಜ್ಞತ್ವ ವ್ಯವಹಾರ ಬೇಕು, ಅದಕ್ಕೆ ಉಪಾಧಿಗಳು ಬೇಕು, ಅದಿಲ್ಲ ಆತ್ಮನಲ್ಲಿ. ಆದ್ದರಿಂದ ಅದೇ ಅರ್ಥವೂ ಇಲ್ಲ. ಹಾಗಾಗುತ್ತೆ ಯಾವಾಗಲೂ ಬೆಳಗುತ್ತಿದ್ದೀವಿ. ಈ ಮೇಲೆ ಹೇಳಿದ ರೂಪದ ಆತ್ಮನೆಂಬ ಧರ್ಮವು
ಧಾತು ಸ್ವಭಾವದಿಂದಲೇ ಅಂದ್ರೇನು, ವಸ್ತು ಸ್ವಭಾವದಿಂದಲೇ ಎಂದರ್ಥ. ಅಂದರೆ ಅದು ಇರೋದೇ ಹಾಗೆ. ಅದಕ್ಕೋಸ್ಕರನೇ ಯಾವುದು ಸ್ವಭಾವ ಅಂತನೋ ಅದನ್ನು ಕಾರಣ ಕೇಳಕ್ಕೆ ಹೋಗಲ್ಲ. ಇವಾಗ ನೀರು ತಗ್ಗಿನಲ್ಲಿ ಹರಿಯುತ್ತೆ ಅಂತಂದರೆ ಅದರ ಸ್ವಭಾವ. ಅಂದರೆ ಆ ಸ್ವಭಾವವನ್ನು ತೋರಿಸ್ಕೊಳ್ಳೋದಕ್ಕೆ ಅದಕ್ಕೆ ಇನ್ನೊಂದರ ಸಪೋರ್ಟ್ ಬೇಕಿಲ್ಲ. ಸ್ವಭಾವ ಅಂದ್ರೇನು? ಸ್ವಭಾವ. ಇನ್ನೊಂದರ ಅಪೇಕ್ಷೆ ಇಲ್ಲದೆ ತನ್ನಷ್ಟೇ ತಾನೇ ತೋರ್ಕೊಳ್ಳುತ್ತೆ. ಇವಾಗ ನೋಡಿ, ಅಜ್ಞಾನ ಕಾಲದಲ್ಲಿ ಜ್ಞಾತೃತ್ವ ನನ್ನ ಸ್ವಭಾವ ಅಂತ ತಾನು ಹೇಳಿದ್ದು. ಅಜ್ಞಾನ ಕಾಲ ನನ್ನ ಸ್ವಭಾವ ಅಂದರೆ ಜ್ಞಾತು ಆಗೋದಕ್ಕೆ ನಾನೇನು ಇನ್ನೊಂದನ್ನು ಬಯಸ್ತೀನಿ ಅಂತೇನಿಲ್ಲ. ಜ್ಞಾತೃತ್ವ ವ್ಯವಹಾರಕ್ಕೆ ಇನ್ನೊಂದನ್ನು ಬಯಸ್ತೀನಿ, ಜ್ಞಾತೃತ್ವಕ್ಕೆ ಇನ್ನೊಂದನ್ನು ಬಯಸಲ್ಲ. ನಾನೇ ಜ್ಞಾತ. ಅದಕ್ಕೋಸ್ಕರನೇ ಸುಷುಪ್ತಿಯಲ್ಲಿ ಕೂಡ ನಾನು ಜ್ಞಾತನೇ ಅಂತ ಅದಕ್ಕೋಸ್ಕರನೇ ಹೇಳೋದು. ಜ್ಞಾತ ಯಾಕೆ? ಸ್ವಭಾವ. ಹಾಗೆಯೇ ಇಲ್ಲಿ ಪರಮಾರ್ಥದಲ್ಲಿ ಬಂದು ನೋಡಿದ್ರೆ ಸ್ವಯಂ ಪ್ರಕಾಶತ್ವ ಅನ್ನೋ ನನ್ನ ಸ್ವಭಾವ, ಇನ್ನೊಂದನ್ನು ಅನುಸರಿಸಿ ಬಂದಿದ್ದಲ್ಲ ಅದು. ಹೀಗೆ ಬಹುಪ್ರಕಾರಗಳಂತ ಹೇಳಿದ್ರು ಪರಮಾರ್ಥ ತತ್ವವನ್ನು ಲೋಕದ ಜನರು ಯಾತಕ್ಕೆ ಅರಿತುಕೊಳ್ಳದೇ ಇರುವರು? ಏನ್ರಿ ಸ್ವಭಾವವಾಗಿದೆ. ಸ್ವಭಾವನ ಗುರುತಿಸೋದು ಕಷ್ಟ ಆಗ್ತಾ ಇದೆಯಲ್ಲ. ನಿಂದೇ ಸ್ವಭಾವ ಅದು. ನನ್ನ ಸ್ವಭಾವ ನಾನೇ ತಿಳ್ಕೊಳ್ಳೋದು ಕಷ್ಟವಾಗಿದೆಯಲ್ಲ. ಇದೇನಿದು? ಯಾತಕ್ಕೆ ಹೀಗಿದೆ? ಅದಕ್ಕೆ ಹೇಳ್ತಾ ಇದ್ರು. ಹೇಳಿ. ಸುಖಮಾವ್ರಿಯತೆ ನಿತ್ಯಂ ದುಃಖಂ ವಿವ್ರಿಯತೆ ಸದಾ ಯಸ್ಯ ಕಸ್ಯ ಚ ಧರ್ಮಸ್ಯ ಗ್ರಹೇಣ ಭಗವಾನಸೌ. ಅಭಿನಿವೇಶ ಅಂತ ಹೇಳಿದಲ್ಲ, ಅದೇನು ಹೇಳ್ತಾರೆ. ಯಾವುದಾದರೊಂದು ಧರ್ಮವನ್ನು ಗ್ರಹಿಸುವುದರಿಂದ ಈ ಭಗವಂತನು ಯಾವಾಗಲೂ ಸುಲಭವಾಗಿ ಮುಚ್ಚಲ್ಪಡುತ್ತಾನೆ. ಬಹಳ ಸುಲಭ ಭಗವಂತನ ಮುಚ್ಚೋದು, ಏನೇನೂ ಕಷ್ಟಪಡಬೇಕಾಗಿಲ್ಲ. ಇನ್ನೊಂದು ಧರ್ಮ ಗ್ರಹಿಸಿದ್ರೆ ಸಾಕು, ಆಗೋಯ್ತು. ಗೊತ್ತಾ? ಯಾವಾಗಲೂ ಕಷ್ಟದಿಂದ ತೋರ್ಕೊಳ್ತಾನೆ. ಇವನು ತೋರ್ಕೋಬೇಕಾದ್ರೆ ಕಷ್ಟಪಡ. ಅವನು ಮುಚ್ಚೋದು ತುಂಬ ಸುಲಭ ರೀ, ಅವನು ಬಿಚ್ಚೋದು ಭಾಳ ಕಷ್ಟ. ಹೇಗಿದೆ ನೋಡಿ. ಏನಂದರೆ, ಏಕೆಂದರೆ ಯಾವುದಾದರೊಂದು ದ್ವೈಸ್ತವ ವಸ್ತುವೆಂಬ ಧರ್ಮವನ್ನು ಗ್ರಹಿಸುವುದರಿಂದ ಏನಾಗುತ್ತೆ? ಅರಿಯುತ್ತೇನೆ ಎಂಬ ಭಾವನೆ ಬರುತ್ತೆ. ಇನ್ನೊಂದೇನೋ ಒಂದಿದೆ ಅಂತ ಇಟ್ಕೊಂಡು ಕೂಡಲೇ ಅದನ್ನು ಅರಿಯೋ ನಾನು ಅಂತ ಬಂದೇ ಬರುತ್ತೆ. ಈ ಭಾವನೆ ಯಾವ ಥರದ್ದು? ಸುಳ್ಳಾಗಿ ಅಭಿಮಾನವಿಟ್ಟಿರುವುದರಿಂದ ಇದು ಸುಳ್ಳಿದು. ಅದು ಇಟ್ಕೊಂಡ, ನಾನು ಅರಿಯೋನು ಅಂತ ಇಟ್ಕೊಂಡ. ನಾನು ಅರಿಯೋ ಅಂತ ಇಟ್ಕೊಂಡಲ್ಲ. ಏನು ಮಾಡಿದ್ದು ಅದಕ್ಕೆ? ಏನು ರೀ ನಾನು ಅರಿಯೋನು ಯಾಕೆ ಅಂತ ಏನು ಕೇಳ್ತಿರಲ್ಲ. ಏನು ಅರ್ಥ? ಇಲ್ವೇ ಅದು? ಕುರ್ಚಿ ಇಲ್ವೇ? ನಾನು ಅರಿತಾ ಇಲ್ವೇ? ಏನು ಪ್ರಶ್ನೆ ನೀವು ಕೇಳೋದು? ಕೇಳ್ತಾರಲ್ಲಪ್ಪ ನ್ಯಾಚುರಲ್ ಆಗಿ. ಅಲ್ಲಿಗೆ ಇನ್ನೊಂದು ವಿಷಯನ ಒಪ್ಪದು ಕೂಡಲೇನೆ ನಾನು ಜ್ಞಾತ ಅನ್ನೋ ಸ್ಪಷ್ಟವಾಗೋಯ್ತು, ಒಪ್ಕೊಂಡಾಗೋಯ್ತು. ನಾನು ಜ್ಞಾತ ಅಂತ ಒಪ್ಕೊಂಡು ಕೂಡಲೇ ಎಲ್ಲ ಸಂಸಾರ ಹೋಗ್ಬಿಡ್ತು. ನಾನೇನು ಮಾಡಿದ್ದೀನಿ ಇವಾಗ? ಪರಮಾತ್ಮನ್ನ ಮುಚ್ಚಿಬಿಟ್ಟೆ ನಾನು ಜ್ಞಾತ ರೀ. ನೀವು ಸುಮ್ಮನೆ ಏನೇನೋ ಹಿಪ್ನಟೈಸ್ ಮಾಡ್ಕೊಂಡು ಮಾತಾಡಬೇಡಿ ನನ್ನ ಹತ್ರ. ಸ್ವಲ್ಪ ಏನಾದರೂ ಬೇರೆ ಬೇರೆ ಓದ್ಕೊಂಡಿರ್ತಾರೆ ನೋಡಿ, ಅವ್ರು ಈ ಪದಗಳು ಉಪಯೋಗಿಸ್ತಾರೆ. ಅಲ್ಲ, ಸೆಲ್ಫ್ ಹಿಪ್ನಾಸಿಸ್ಸು. ಫ್ರಾಯ್ಡ್ ಹಾಗೆ ಹೇಳಿದ್ದಾರೆ, ಇವನು ಹಾಗೆ ಹೇಳಿದ್ದಾರೆ, ಏನೋ ಹೊಡಿತಾರೊಂದು. ಅವರಂತೂ ತುಂಬ ಮುಚ್ಚಿಬಿಟ್ಟಿದ್ದಾರೆ. ಅವ್ರಿಗೆ ಗೊತ್ತಾಗೋದೇ ಇಲ್ಲ. ಅನೇಕ ಜನ್ಮಗಳು ಕಳಿಬೇಕು ಅವ್ರಿಗೆ. ಗೊತ್ತಾಯ್ತಾ? ಆದರೆ ಇಲ್ಲೇನಾಗಿದೆ ಅಂದರೆ ವಿಷನ್ ಒಪ್ಕೊಂಡು ಮುಚ್ಚಿಬಿಟ್ಟೆ. ಈ ಸುಲಭ ಮುಚ್ಚಿಬಿಟ್ಟೆ. ಮುಚ್ಚಿಬಿಟ್ಟ ಮೇಲೆ ಎಲ್ಲಿ ಬೇಕಾದರೂ ಹೋಗ್ಬೋದ್ರಿ. ಅದಕ್ಕೋಸ್ಕರನೇ ನೋಡಿ, ಭಾಷ್ಯಕಾರರ ಒಂದು ಆಳ ನೀವು ತಿಳ್ಕೊಳ್ಳಿ.
ಅಧ್ಯಾಸ ಭಾಷ್ಯ ಏನು ಬರೆದಿದ್ದಾರೆ ಅಂದರೆ, ಅಧ್ಯಾಸ ಭಾಷ್ಯ ಒಂದು ತಿಳ್ಕೊಂಡ್ರೆ ಈ ಪ್ರಪಂಚದಲ್ಲಿ ಸರ್ವಸ್ವೂ ಗೊತ್ತಾಯಿತು ಅಂತ ಅರ್ಥ. ಅದು ಬ್ರಹ್ಮ ನನ್ನ ಅಭಿಪ್ರಾಯದಲ್ಲಿ. ಅಧ್ಯಾಸ ಭಾಷ್ಯ ಅನ್ನೋದೇ ತುರಿ ಆತ್ಮ. ಏನು ಹೇಳಿದಾರಲ್ಲಿ? ಯುಷ್ಮದ್ ಅಸ್ಮತ್ ಪ್ರತ್ಯಯ ಗೋಚರೋ ವಿಷೀಣೋ ತವ ಪ್ರಕಾರ ವಿರುದ್ಧ ಸ್ವಭಾವ್ಯೋ ಇತರೇತರ ಭಾವ ಅನುಪಪತ್ತೌ ಸಿದ್ಧಾಯಾಮ್ ತದ್ಧರ್ಮಾಣ ಇತರೇತರ ಭಾವ ಅನುಪತ್ತಿ. ಏನಪ್ಪ ಅದು ಇದು ಸುಲಭವಾಗಿ ಇಟ್ಕೊಂಡಿದ್ಯಾ ನೀನು. ನಿನ್ನ ವಿಶ್ಲೇಷಣೆ ನೀನೇ ಮಾಡ್ಕೊ ಸ್ವಲ್ಪ. ನೀನು ಹೇಳಿದೆಯಲ್ಲ, ಅದು ನಾನು ನೋಡ್ತಾ ಇದ್ದೀನಿ, ಗೊತ್ತಾಗಲ್ವ ನಿಮಗೆ? ಇಷ್ಟು ಸರಳವಾಗಿದೆ. ನೀವು ಇದ್ರ ಬಗ್ಗೆ ಏನು ಚರ್ಚೆ ಮಾಡೋದು? ನೀವು ತೋರಿಸ್ತೀನಪ್ಪ ಏನು ಚರ್ಚೆ ಮಾಡೋದು ಅಂತ. ನೋಡಿಯಾ, ಅದು ನಾನು ನೋಡೋನು. ಸರಿಯಪ್ಪ, ಸ್ವಪ್ನದಲ್ಲಿ ಅದು ನಾನು ನೋಡೋನು. ಸ್ವಲ್ಪ ತಡಬರಿಸ್ತಾನೆ. ಸುಷುಪ್ತಿನಲ್ಲಿ ಯಾವುದಪ್ಪ ಅದು ಅಂತನ್ನೋದು ಯಾವಾಗ ಇಲ್ಲದೆ ಹೋಯ್ತೋ ಅವಾಗ ಇದ್ಯಾವುದು ಅನ್ನೋದು ಗೊತ್ತಿಲ್ಲದೆ ಹೋಯ್ತಾ ಇಲ್ವ? ನಿಮ್ಗೆ ಗೊತ್ತಾಗಿಲ್ಲ ನಾನು ಹೇಳಿ ಪಾಯಿಂಟು. ಇಲ್ಲಿ ಕಾರ್ಯಕಾರ ಹೇಳೋದು ಗೊತ್ತಾಗ್ತಾ ಇದೆಯಾ? ನೀನು ಅದು ಅಂತ ಒಪ್ಕೊಂಡಿರೋದ್ರಿಂದಲೇ ನೀನು ಇದು ಅಂತ ನೀನು ತಿಳ್ಕೊಂಡಿದ್ಯಾ. ಅದು ಅನ್ನೋದು ಬಿಟ್ಕೊಳ್ಳಿ, ನೀನು ಯಾರು ನಿಂಗೆ ಗೊತ್ತಿಲ್ವಲ್ಲ. ಹಾಗಿದ್ದಾರೆ ಅದಕ್ಕೆ ಏನು ಹೇಳ್ದಂಗಾಯ್ತು? ನೀನು ಅನಾದಿ ಕಾಲದಿಂದ ನೀನು ಸುಮ್ಮನೆ ಜ್ಞಾತ ಅಂತ ಇಟ್ಕೊಂಡು ಹೊರಗಡೆನೇ ಇದ್ಕೊಂಡು ವ್ಯವಹಾರ ಮಾಡ್ತಲೇ ಇದೆಯಾ. ನೀನು ಒಳಗಡೆ ನೋಡ್ಕೊಳ್ಳೋಕೆ ನೀನು ಪ್ರಯತ್ನವೇ ಪಟ್ಟಿಲ್ಲ. ಇವಾಗ ನಿಂಗೆ ಗೊತ್ತಾಗ್ತಾ ಇದೆಯಲ್ಲ, ಅದು ಯಾವಾಗಿಲ್ವೋ ನೀನು ಯಾರು ನಿಂಗೆ ಗೊತ್ತಿಲ್ಲ. ಸ್ವಲ್ಪ ನೀನೇ ಹೇಳಬೇಕಾ? ಜ್ಞಾತಾನ ನೀನು ಹೇಗೆ ಹೇಳಿದೆ? ಅದು ಅನ್ನೋದಿಲ್ವಲ್ಲ. ಅದಕ್ಕೋಸ್ಕರ ನೋಡಿ, ಅವಸ್ಥಾತ್ರಯ ಅನ್ನೋದನ್ನ ಭಾಷ್ಯಕಾರ ಹೇಳೋದು ಮಹಾತರ್ಕ ಅಂತ. ನೋಡಿ, ಬ್ರಹ್ಮವನ್ನು ಸಿದ್ಧ ಮಾಡುವಾಗ ಅಥವಾ ಪಂಚಕೋಶ ವಿಮರ್ಶೆಯಲ್ಲಿ ಯಾವುದಾದ್ರು ತಗೊಳ್ಳಿ ನೋಡಿ, 3 ಪ್ರಕ್ರಿಯೆಗಳಿದೆ, 3 ಥರ ಅಜ್ಞಾನಗಳಿದೆ. ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವ. 3 ನನ್ನಲ್ಲಿ ನಾನು ಕಲ್ಪನೆ ಮಾಡ್ಕೊಂಡದ್ದು. ಭೋಕ್ತೃತ್ವವನ್ನು ತೆಗೆದುಹಾಕೋದಕ್ಕೋಸ್ಕರ ಪಂಚಕೋಶ ವಿಮರ್ಶೆ ಇದೆ. ಕರ್ತೃತ್ವವನ್ನು ತೆಗೆಸೋದಕ್ಕೋಸ್ಕರ ದುರ್ದೃಶ್ಯವೇಕ ಇದೆ. ಜ್ಞಾತೃತ್ವವನ್ನು ಹೋಗಲಾಡಿಸೋದಕ್ಕೋಸ್ಕರ ಅವಸ್ಥಾತಿರ್ವಿಮರ್ಶ ಇದೆ. ಗೊತ್ತಾಗ್ತಾ ಇದೆಯಾ? ಇವಾಗ ನೋಡಿ, ಭೋಕ್ತೃತ್ವವನ್ನು ಹೋಗಲಾಡಿಸೋವಾಗ, ಕರ್ತೃತ್ವವನ್ನು ಹೋಗಲಾಡಿಸೋವಾಗ ಶಾಸ್ತ್ರ ಪ್ರಮಾಣ ಉಪಯೋಗಿಸ್ಬೇಕು. ಈ ಜಗತ್ತೆಲ್ಲಿಂದ ಬಂತು, ಏನು ಅದು ಇದೆಲ್ಲ ಕೇಳ್ತಾನೆ, ಎಲ್ಲ ಹೇಳಬೇಕು ದೃಗ್ದೃಶ್ಯವೇಕಕ್ಕೆ. ನೋಡಪ್ಪ, ದೃಕ್ಕಂದ್ರೆ ಯಾರು ತೀರ್ಮಾನ ಮಾಡಬೇಕು, ದೃಶ್ಯ ಅಂದ್ರೆ ಏನು, ಇಷ್ಟ ಅಲ್ಲ ನೋಡು, ಅದು ಇದು ಅಂತ ವಿಪರೀತ ಶಾಸ್ತ್ರ ಹೇಳಬೇಕು. ಭೋಕ್ತೃತ್ವಕ್ಕೂ ಆನಂದಮಯ ಕೋಶ, ಅಭಿನಯ ಅಂತೆಲ್ಲ ಶಾಸ್ತ್ರ ಹೇಳಬೇಕು. ಅವಸ್ಥಾ ತಿರುಮರ್ಶಿ ಇಲ್ಲದೇನೋ ಗೊತ್ತೇನೋ? ಚೆನ್ನಾಗಿ ವ್ಯತ್ಯಾಸ ಗಮನಿಸಿ. ಇಲ್ಲಿ ಶಾಸ್ತ್ರ ಇಲ್ಲವೇ ಇಲ್ಲ, ಪೂರ್ತಿ ಅಜ್ಞಾತ ಜ್ಞಾಪಕ. ಗಮನಿಸ್ತಾ ಇದ್ದಾರೆ ಇದನ್ನ? ಏನು ಅಜ್ಞಾತ ಜ್ಞಾಪಕ ಅಂದರೆ? ಸುಮ್ಮನೆ ತನ್ನ ಅನುಭವವನ್ನೇ ವಿಶ್ಲೇಷಣೆ ಮಾಡಿ ನೀನು ಮೂರ್ಖ ಸರಿಯಾಗಿ ನೋಡು, ನೀನು ಮೂರ್ಖ ಸರಿಯಾಗಿ ನೋಡು ಅಂತ ನನ್ನ ಮೂರ್ಖತ್ವ ಬಿಡೋವರೆಗೂ ಅದು ಬಿಡೋದಿಲ್ಲ. ಗೊತ್ತಾಯ್ತು ಡಿಫರೆನ್ಸ್ ನಿಮಗೆ? ಇವಾಗ ನೀನು ಸುಷುಪ್ತಿಯಲ್ಲಿ ಜಗತ್ತಿನ ನಿಂಗೆ ಸಂಬಂಧವಿಲ್ಲ ಅನ್ನೋದಕ್ಕೆ ಶಾಸ್ತ್ರ ಬೇಕಾಗಿಲ್ಲ, ನನಗೆ ಗೊತ್ತು, ಹೌದಲ್ವಾ? ಅಲ್ಲಿ ನಂಗೆ ಏನು ಗೊತ್ತಾಗ್ತಾ ಇಲ್ಲ ಅನ್ನೋದು ನನ್ನ ಅನುಭವ, ಶಾಸ್ತ್ರ ಏನು ಬೇಕಾಗಿಲ್ಲ. ಆದರೆ ಯಾಕೆ ಗೊತ್ತಾಗಲಿಲ್ಲ ಅನ್ನೋದಕ್ಕೆ ಶಾಸ್ತ್ರ ಬೇಕು. ಗೊತ್ತಾಯ್ತಲ್ಲ? ಆದ್ದರಿಂದ ಇಲ್ಲಿ ಅವಸ್ಥಾ ತಿರುಮರ್ಶೆ ಅನ್ನೋದೇನಪ್ಪ ಅಂದರೆ ಸಂಪೂರ್ಣವಾಗಿ ಅಜ್ಞಾತ ಜ್ಞಾಪಕ.
ಶಾಸ್ತ್ರ ವಿಮರ್ಶೆ ಮಾಡಿ ತಿಳಿಸ್ತಾ ಇದ್ದೀವನ, ಹೊಸ ವಿಷಯಗಳನ್ನು ತಿಳಿಸೋಲ್ಲ ಅವಸ್ಥಾತ್ರಯದಲ್ಲಿ. ಹೊಸ ವಿಷಯಗಳನ್ನು ತಿಳಿಸೋದು ಏನಿದ್ರೂ ಪಂಚಕೋಶ ವಿಮರ್ಶೆ ದೀರ್ಘದರ್ಶಿವೇಕದಲ್ಲೇ ತಿಳಿಸೋದು. ಈ ಪಾಯಿಂಟ್ ಎಲ್ಲ ಜ್ಞಾಪಕ ಇಟ್ಕೊಂಡಿರ್ತೀರಾ? ಗೊತ್ತಾಯ್ತಲ್ವ? ಆದ್ದರಿಂದ ಇಲ್ಲೇನಾಯಿತು, ಅಷ್ಟು ಸುಲಭವಾಗಿರೋದ್ರಿಂದ ಅಧ್ಯಾಸ ಭಾಷೆಯಲ್ಲಿ ಅದನ್ನು ಸುಮ್ಮನೆ ಸರ್ವನಾಶ ಮಾಡೋದಕ್ಕೋಸ್ಕರ ಕೊನೆ ಹೇಳ್ತಾರೆ, ಸರ್ವಾನರ್ಥೇತೋ ಪ್ರಹಾಣಾಯ. ಸರ್ವಾನರ್ಥಗಳಿಗೆ ಹೇತವಾಗಿರೋ ಜ್ಞಾತೃತ್ವ ಇದೆಯಲ್ಲ, ಇದನ್ನು ಪೂರ್ತಿ ನಾಶ ಮಾಡೋದಕ್ಕೋಸ್ಕರ ವಿ ಆರ್ ಗೋಯಿಂಗ್ ಟು ಗಿವ್ ಎ ಸ್ಲೆಡ್ಜ್ ಹ್ಯಾಮರ್ ಬ್ಲೋ. ಏನದು? ಆತ್ಮನ ತಿಳಿಸ್ತೀವಿ, ಆತ್ಮತತ್ವನ ತಿಳಿಸ್ತೀವಿ. ಎಂಥದ್ದು? ಎಲ್ಲ ಅನರ್ಥಗಳನ್ನೂ ಇವಾಗ ಸರ್ವನಾಶ ಮಾಡ್ತೀವಿ. ಇವಾಗ ನೋಡ್ತಾ ಇರಿ, ಗೊತ್ತಾಯ್ತಲ್ಲ? ಅದೇನದು? ಹೌದು, ಸುಳ್ಳಾಗಿ ಅಭಿಮಾನ ಬಿಟ್ಟಿದ್ದಾನೆ. ಅದರಲ್ಲಿ ಸುಲಭ ಮುಚ್ಚಲ್ಪಟ್ಟ, ಯಾವ ಆಯಾಸವೂ ಇಲ್ಲದೆ ಮುಚ್ಚಿ ಹೋಗುತ್ತಾರೆ. ಸುಮ್ಮನೆ ಅದೊಂದಿದೆ ಅಂತಂದರೆ ಸಾಕು, ಆಗೋಯ್ತು. ಲೌಕಿಕವಾಗಿಯೂ ನಿಜ. ಇವಾಗ ಯುವಕರು ಅವರು ಇನ್ನು ಇವಾಗ ಈಗಿನ ಕಾಲದಲ್ಲಂತೂ ವಿಕ್ಷೇಪಗಳು ತುಂಬ ಜಾಸ್ತಿ. ಯಾವುದೋ ಏನೋ ಒಂದು ನೋಡಿ ಚುಕ್ಕಿ ಮಾಡೋದು, ಅದೊಂದಿದೆ ನೋಡು, ಇದೊಂದಿದೆ ಅಂದ್ಬಿಟ್ರೆ 25,000 ರೂಪಾಯಿ ಕೊಟ್ಕೊಂಡ್ಕೊಂಬಂದ್ಬಿಡ್ತಾನೆ. ಹೀಗೆ ಓದ್ತಾ ಇರ್ತಾನೆ ಅದು ನೋಡಿಕೊಂಡು. ಹೌದಲ್ಲನಪ್ಪ? ಮನುಷ್ಯನ ಬಹಿರ್ಮುಖ ಮಾಡಿ ಸರ್ವನಾಶ ಮಾಡೋದಕ್ಕಿರೋದು ಇದೆಲ್ಲನೂ. ಸ್ವಲ್ಪನೂ ಅಗತ್ಯವಿಲ್ಲ ಜೀವನದಲ್ಲಿ. ಆರ್ ಎ ಬಂಡಲ್ ಆಫ್ ನಾನ್ಸೆನ್ಸ್. ಸ್ವಲ್ಪ ಯೋಚನೆ ಮಾಡಿ, ಗೊತ್ತಾಯ್ತಾ? ಬಹಿರ್ಮುಖ ಆಗುತ್ತೆ. ಇಲ್ಲಿ ಆಯಾಸವಿಲ್ಲದೆ ಮುಚ್ಚೋಗ್ಬಿಟ್ಟ. ದ್ವೈತವನ್ನು ಕಾಣುವ ಒಂದು ನಿಮಿತ್ತದಿಂದಲೇ ಅಲ್ಲಿ ಮುಸುಕು. ಅದಕ್ಕೆ ಮತ್ತೆ ಯಾವ ಬೇರೆ ಪ್ರಯತ್ನ ಬೇಕಾಗಿರುವುದಿಲ್ಲ. ಆದರೆ ಇದು ತೋರ್ಕೊಳ್ಬೇಕಾದ್ರೂ ತುಂಬ ಕಷ್ಟ, ಪ್ರಕಟವಾಗುತ್ತದೆ. ಏಕೆಂದರೆ ಪರಮಾರ್ಥದ ಅರಿವು ದುರ್ಲಭವಾಗಿರುತ್ತದೆ. ಯಾಕೆ? ಇದರಿಂದ ಬಿಡಿಸ್ಕೊಳ್ಳೋದು ಭಾಳ ಕಷ್ಟನಪ್ಪ, ಬಹಳ ಕಷ್ಟ. ಈ ಭಗವಂತನು ಆತ್ಮನು, ಅದ್ವಿತೀಯನಾದ ದೇವನು ಎಂದರ್ಥ. ಆದ್ದರಿಂದ ಉಪನಿಷತ್ತುಗಳು, ಆಚಾರ್ಯರು ಬಹುಪ್ರಕಾರವಾಗಿ ಹೇಳಿದರೂ ಅರಿಯೋದು ಕಷ್ಟವಾಗಿದೆ. ಏನೇನೇನು ಯಾವ ಪ್ರಶ್ನೆ ಬಂದರೂ ಅಪ್ಪ ಹೀಗೆ ಹೇಳ್ತಾರೆ, ನೋಡಿ ಹೀಗೆ ನೋಡಿ, ಇಲ್ಲೇ ನೀನೇ ನೋಡು, ಕನ್ವಿನ್ಸ್ ಆಗೋವರೆಗೂ ನೀ ಪ್ರಶ್ನೆ ಕೇಳು. ತಿಳ್ಕೊಳ್ಳೋದಕ್ಕೋಸ್ಕರ ಪ್ರಶ್ನೆ ಕೇಳು. ಏನೋ ನೀನು ಮಹಾ ಬುದ್ಧಿವಂತ ಅಂತ ತಿಳ್ಕೊಂಡು ಪ್ರಶ್ನೆ ಕೇಳಕ್ಕೆ ಹೋಗಬೇಡ. ನಿನ್ನಂಥ ಬುದ್ಧಿವಂತರು ತುಂಬ ಜನ ಬಂದು ಹೊಟ್ಟೋಗಿದ್ದಾರೆ ಪ್ರಪಂಚದಲ್ಲಿ, ಗೊತ್ತಾಯ್ತಾ? ತಿಳ್ಕೊಳ್ಳೋದಕ್ಕೆ ಅಂತ ಕೇಳು. ಕೇಳ್ತಾ ಹೋಗು. ನಿಂಗೆ ಯಾವುದಾದ್ರೂ ಒಂದು ಸಂಶಯ ಇಲ್ಲದೆ ಇರೋ ಹಾಗೆ ಮಾಡ್ತಾರೆ. ಭಾಷ್ಯಕಾರದ ಗ್ರೇಟ್ನೆಸ್, ಗೊತ್ತಾಯ್ತಲ್ವಾ? ಹೇಳಿದ್ರು ಅರಿಯೋದಕ್ಕಾಗುವಂತಿಲ್ಲ. ಅದಕ್ಕೋಸ್ಕರ ಏನು ಹೇಳಿದೆ ಅಂತಂದರೆ, ಆಶ್ಚರ್ಯೋ ಭಕ್ತ ಕುಶಲೋಸ್ಯ ಲಬ್ಧ. ಅವನು ಹೇಳ್ತಾ ಇರೋನು ಆಶ್ಚರ್ಯ ರೂಪನು, ಅದನ್ನು ಪಡ್ಕೊಳ್ಳುವಾತನು ತುಂಬ ಜಾಣ. ಏನಪ್ಪ ತಿಳಿಸೋಕ್ಕಾಗದೇ ಇರೋದನ್ನು ತಿಳಿಸ್ತಾ ಇದ್ದಾನೆ, ನಾನು ಅರ್ಥ ಆಗದೇ ಇರೋದನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ. ಇದೇನ್ರಿ ಇದು? ಗೊತ್ತಾಯ್ತಾ? ಅಪ್ರಾಪ್ಯವನ್ನು ಸಹ ಯಥೋವಾಚ್ಯೋ ನಿವರ್ತಂತೆ. ಗೊತ್ತಾಯ್ತಾ? ವಾಕ್ಯಗೆ ಮೀರಿರೋದನ್ನು ಇವನು ಹೇಳ್ತಾ ಇದ್ದಾನೆ ವಾಕ್ಯನಲ್ಲಿ. ನಾನು ಬುದ್ಧಿಗೆ ಮೀರಿರೋ ತತ್ವವನ್ನು ಬುದ್ಧಿಯಿಂದ ತಿಳ್ಕೊಳ್ಬೇಕಾಗಿದೆ. ಗೊತ್ತಾಯ್ತಲ್ವಾ? ಆದ್ದರಿಂದ ಹೇಗೆ ಬುದ್ಧಿ ಮೀರಿದ್ದನ್ನು ಬುದ್ಧಿಯಿಂದ ತಿಳ್ಕೊಬೇಕಾಗಿದ್ದರೆ ಬುದ್ಧಿ ಶುದ್ಧವಾಗಿರಬೇಕು. ಹಾಗೇನೆ ವಾಕ್ಯನಿಂದ ಹೇಳೋಕ್ಕಾಗದೇ ಅವರನ್ನು ವಾಕ್ಯನಿಂದ ತಿಳಿಸ್ಬೇಕಾಗಿದ್ದರೆ ವಾಕ್ ಶುದ್ಧವಾಗಿರಬೇಕು. ಏನೋ ನಾನೇನೋ ದೊಡ್ಡ ಮನುಷ್ಯ ಅಂತಂತ ಹೇಳ್ತಾ ಹೋದ್ರೆ ಅರ್ಥ ಆಗಲ್ಲ. ಏನು ನಂಗೆ ಹೇಳಿದೆ ಗೊತ್ತಾಗಲ್ಲ ನಿನಗೆ, ಅದು ಹಾಗಲ್ಲ. ವಾಕ್ ಮಾತಾಡ್ದೆ ಅದಕ್ಕೆ ತಿಳಿಸೋದಕ್ಕೋಸ್ಕರ ಇರೋದು ವಾಕು. ತಿಳಿಸೋದಕ್ಕೋಸ್ಕರ ಇರೋ ವಾಕು ಅಂತ ಹೇಳಿದ್ಮೇಲೆ ಅದ್ರ ಉದ್ದೇಶನೇ ತಿಳಿಸೋದು ಅಂತ ಆದಮೇಲೆ ನಾನು ತಿಳ್ಕೊಳ್ದೆ ಇರುವಾಗ ನೀನು ಬೈದ್ರೆ ಏನೇ ಅರ್ಥ? ನಾನು ತಿಳ್ಕೊಳ್ಳೋವ್ರಿಗೆ ನೀನು ಹೇಳಬೇಕು. ಗೊತ್ತಾಯ್ತಲ್ಲ? ಆದ್ದರಿಂದ ಇದು ಇನ್ನು ಸ್ವಭಾವ. ಇದಾನೆ
ಇಲ್ಲ ಮುಂತಾದ ಸೂಕ್ಷ್ಮ ವಿಷಯದ ಪಂಡಿತರ ತಿಳಿವುಗಳು ಕೂಡ ಭಗವಂತನಾದ ಪರಮಾತ್ಮನಿಗೆ ಮುಸುಕೆ ಆಗಿದೆ. ಏನೋ ಚರ್ಚೆ ಮಾಡ್ತಾ ಇಲ್ಲಪ್ಪ, ಕೆಲವರು ಇದೆ ಅಂತಾರೆ, ಕೆಲವರು ಇಲ್ಲ ಅಂತಾರೆ, ಕೆಲವು ಇದ್ದೂ ಇಲ್ಲ ಅಂತಾರೆ, ಏನೇನೋ ಕಲ್ಪನೆಗಳು ಮಾಡ್ತಾರೆ. ಗೊತ್ತಾ? ಅದು ಕೂಡ ಈ ಸಿದ್ಧಾಂತಗಳು ಕೂಡ ಪರಮಾತ್ಮನ ಮುಚ್ಚೋದೆ. ಹೀಗಿರುವಲ್ಲಿ 3 ಜನ ಬುದ್ಧಿ ಎಂಬಿವು ಹೇಳುವುದೇನು? ದೊಡ್ಡ ದೊಡ್ಡ ಪಂಡಿತರೇ ಸಿದ್ಧಾಂತಗಳು ಮಾಡಿ ಸ್ವರೂಪನ ಮುಚ್ಚಿದ್ದಾರೆ. ಸಾಧಾರಣ ಜನಗಳಿಗೆ ಏನ್ರಿ ಗೊತ್ತಾಗುತ್ತೆ? ನೋಡಿ, ಪ್ರಪಂಚ ಎಲ್ಲ ಕಡೆ ನೋಡಿ, ಯಾವನೋ ಏನೋ ಒಂದು ಹೇಳ್ದಾರೆ ನಂಬ್ಕೊಂಡು ಅವನಿಂದ ಹೋಗ್ತಾರೋ ಇಲ್ಲೋ ನಾವು ನೋಡ್ತಾ ಇದ್ದೀವಲ್ಲ. ಅವನು ಹಿ ವಿಲ್ ಬಿ ಟೆಲಿಂಗ್ ಬ್ಲೆಟೆಂಟ್ ಲೈಸ್, ಹಿ ವಿಲ್ ಬಿ ಸಮ್ಟೈಮ್ಸ್ ಐ ಚೀಟ್. ಗೊತ್ತಾಯ್ತಾ? ಅವ್ನು ಹೊರಟೋಗ್ತಾರೆ. ಹೇಳಿದ್ನಲ್ಲ ಮನೆ, ಅವ್ರ ಅಮ್ಮ ಬಂದು ಹೀಗೆಲ್ಲ ಮಾತಾಡಬಾರ್ದಪ್ಪ, ಇಷ್ಟು ಕಠೋರವಾಗಿರಬಾರ್ದು ಅಂದರೆ, ನೀನು ICC ವಿರುದ್ಧ ಅಂಥೇಳಿ ದರ ಹೇಳ್ಕೊಂಬಂದು ಶೂಟ್ ಮಾಡಿಬಿಟ್ಟಂತೆ ರಸ್ತೆ ಒಳಗಡೆ. ನೀನು ಧರ್ಮಕ್ಕೆ ವಿರುದ್ಧ ಮಾತಾಡ್ತಾ ಇದೀಯಾ? ಯಾವ ಧರ್ಮ? ಎಲ್ಲ ನಮ್ಮ ದೇವ್ರನ್ನೇ ಅನುಸರಿಸ್ಬೇಕು, ಇದಾದ್ರೆ ನಿಮ್ಮನ್ನು ಕೊಂದಾಕ್ಬಿಡ್ತೀವಿ. ಏನೇ ನಿನ್ನ ಧರ್ಮ? ಧರ್ಮ ಕೊಂದು ಹಾಕಿದ್ರಿಂದ ನೀನು ಇಲ್ಲ ನಿನಗೆ ದೇವರು ಕಾಣಿಸ್ತಾನ ಅಥವಾ ನನಗೆ ಕಾಣಿಸ್ತಾನ? ಬಹಳ ಚೆನ್ನಾಗಿದೆ. ಅಲ್ಲಿ ಅಮೆರಿಕಾದಲ್ಲಿ ರೆಡ್ ಇಂಡಿಯನ್ಸ್ದು ಅವರೆಲ್ಲ ಪಾಪ ಬರ್ಕೊಂಡಿದ್ದಾರೆ. ರೆಡ್ ಇಂಡಿಯನ್ಸ್ 15 ಕೋಟಿ ಇದ್ದರು, ಇವಾಗ 2.5 ಲಕ್ಷ ಇದ್ದಾರೆ. ಗೊತ್ತಾಯ್ತಾ? ಎವ್ರಿ ಡ್ರಾಪ್ ಆಫ್ ದಟ್ ಕಂಟ್ರಿ ಸಿಂಪ್ಲಿ ಡ್ರಿಪ್ಡ್ ಇನ್ ಬ್ಲಡ್. ಆ ಥರ ಇದೆ. ಗೊತ್ತಾಯ್ತಾ? ಅದು ಇವರೆಲ್ಲ ಹೊರಗಡೆ ಹೋದ ಹೊಸದು. ಒಬ್ಬ ರೆಡ್ ಇಂಡಿಯನ್ನ ಮರಕ್ಕೆ ಕಟ್ಟಾಕ್ಬಿಟ್ಟಿದ್ದಾನೆ, ಬೆತ್ತಲೆ ನಿಲ್ಲಿಸ್ಬಿಟ್ಟು ಹೊಡಿತಾ ಇದ್ದಾನೆ, ಬೆಲ್ಟ್ ತೊಗೊಂಡು ಹೊಡಿತಾ ಇದ್ದಾನೆ, ಚರ್ಮ ಕಿತ್ಕೊಂಡು ಬರ್ತಾ ಇದೆ. ಇವನು ಯಾಕೆ ಹೊಡಿತಾ ಇದ್ದಾನೆ ಅಂತ ಅವ್ನಿಗೆ ಗೊತ್ತಾಗ್ತಾ ಇಲ್ಲ. ಭಾಷೆ ಕೂಡ ಸ್ಪಷ್ಟವಾಗಿಲ್ಲ. ಯುವರ್ ಜಾನ್ ಅಂತ ಇದ್ದಾನೆ. ಇವನ ಹೆಸರು ಜಾನ್ ಅಲ್ಲ. ಇವನೇನೋ ಯಾವನೋ ಜಾನ್ ಅನ್ನೋನು ಯಾವನೋ ಇವನಿಗೆ ಮೋಸ ಮಾಡಿದ್ದಾನೆ, ನಾನು ಅವನು ಅಂತ ತಿಳ್ಕೊಂಡು ನಾನು ಹೊಡಿತಾ ಇದ್ದಾನೆ. ಅದಕ್ಕೋದ್ರೆ ಇವನು ಹೇಳ್ತಾ ಇದ್ದ ಹೇಗೆ ಅಂದ್ಕೊಂಡು, ಐ ಆಮ್ ನಾಟ್ ಜಾನ್ ಯು ಆರ್ ಜಾನ್ ಅಂತ ಹೊಡಿತಾ ಇದ್ದಾನೆ. ಹೊಡೆದ ವಾಟ್ ಡು ಯು ವಾಂಟ್, ಟೆಲ್ ಮೀ ವಾಟ್ ಡು ಯು ವಾಂಟ್ ಅಂತಾನೆ. ಐ ವಾಂಟ್ ಯು ಟು ಬಿಕಮ್ ಎ ಕ್ರಿಶ್ಚಿಯನ್ ಅಂತಾನೆ. ಏನು ಅರ್ಥವೇ ಆಗಲಿಲ್ಲ. ವೈ ಅಂದ. ಆಫ್ಟರ್ ಯು ಡೈ ವಿಲ್ ಗೋ ಟು ಹೆವನ್ ಅಂದ. ಇವನು ಕೇಳಿದ, ಆಫ್ಟರ್ ಯು ಡೈ ವೇರ್ ವಿಲ್ ಯು ಗೋ ಅಂದ. ಐ ವಿಲ್ ಆಲ್ಸೋ ಗೋ ಟು ಹೆವನ್ ಅಂದ. ದೆನ್ ಇನ್ ದಟ್ ಕೇಸ್ ಐ ಡೋಂಟ್ ವಾಂಟ್ ಟು ಕಮ್ ಟು ಹೆವನ್ ಅಂದ. ಅರ್ಥ ಆಯ್ತಾ ನಿಮಗೆ? ಎಂಥ ಮೂರ್ಖ ಸಾಮ್ರಾಜ್ಯ. ಹೆವನ್ಗೆ ಹೋಗೋದಕ್ಕೆ ಕೊಂದರೆ ಹೋಗುತ್ತಾರೆ ಅಂತ ಅರ್ಥ, ಏನೋ ಅರ್ಥ ಇದೆ ಇದಕ್ಕೆ. ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇಂಥ ಸಿದ್ಧಾಂತ ಹೇಳಿದ ಮೇಲೆ ಕೋಟಿ ಜನ ಹಿಂದೆ ಹೋಗೋರು ಯಾರೋ ಇಲ್ಲ. ಅವ್ಯಾವುದು ಶಾಶ್ವತ ಬದುಕಲ್ಲ, ಅದು ಬೇರೆ. ಅಂತೂ ಬೇಕಾದಷ್ಟು ಕೋಟ್ಯಾಂತರ ಜನ ಮಿಸ್ಲೀಡ್ ಮಾಡುತ್ತೋ ಇಲ್ಲೋ, ಅಷ್ಟು ಸುಲಭ ಇದು. ಆದ್ದರಿಂದ ಸಿದ್ಧಾಂತ ಹೇಳ್ತಾರಲ್ಲ, ಅವರೇ ಹೀಗೆ ಮಾಡ್ತಾರೆ ಸಿದ್ಧಾಂತಗಳು. ಇನ್ನು ಸಾಧಾರಣ ಜನ ಬದುಕೇನು ಅದಕ್ಕೆ ಹೇಳ್ತಾರೆ. ಹೇಳಿ. ಅಸ್ತಿ ನಾಸ್ತೀತಿ ನಾಸ್ತೀತಿ ವಾ ಪುನಃ ಚಲಸ್ಥಿರೋ ಭಯಾಭಾವೈ ಆವೃಣೋತ್ಯೇವ ಬಾಲಿಶಃ. ಇದಾನೆ, ಇಲ್ಲ, ಇದ್ದೂ ಇಲ್ಲ, ಇಲ್ಲವೇ ಇಲ್ಲ ಎಂದೋ ಚಲ ಸ್ಥಿರ ಉಭಯ ಅಭಾವ ಅಂತಲೋ ಯಾವಾಗಲೂ ಇವರು ಬಾಲಿಶರು ಎಲ್ಲ ಹುಡುಗರು ಎಲ್ಲ ಪರಮಾತ್ಮನ ಮುಚ್ಚುತ್ತಲೇ ಇದ್ದಾರೆ. ನೋಡಿ, ಆತ್ಮನು ಇದಾನೆ ಎಂಬ ಒಬ್ಬ ವಾದಿ ತಿಳಿದುಕೊಂಡಿದ್ದಾನೆ. ಹೌದೇನಪ್ಪ? ಅವರು ಮೀಮಾಂಸಕರು ವೈಶೇಷಿಕರು ಕೂಡ ಆತ್ಮ ಒಬ್ಬ ಇದೆ ಅಂತ ಒಪ್ತಾರೆ. ಗೊತ್ತಾಯ್ತಾ? ಆತ್ಮ ಒಪ್ತಾರೆ ಅಂದರೆ
ಅದನ್ನು ತರ್ಕದಿಂದ ಸಿದ್ಧ ಮಾಡಿ, ಆದ್ದರಿಂದ ಆತ್ಮ ಇರಬೇಕು ಅಂತ. ಯಾಕೆ ಅಂದರೆ ಅದಕ್ಕೇನೋ ಸಿದ್ಧಾಂತ ಹೇಳ್ತಾರೆ. ನೋಡಿ, ಎದುರುಗಡೆ ವಿಷಯ ಇದೆ, ಇಲ್ಲಿ ನನಗೆ ಗೊತ್ತಾಯಿತು ಅನ್ನೋ ಅನುಭವ ಇದೆ, ಹೌದಾನೆ? ಆದ್ದರಿಂದ ತಿಳ್ಕೊಳ್ಳೋದಕ್ಕೆ ಕಾರಣಗಳಿದೆ. ಆದ್ದರಿಂದ ಇದೆಲ್ಲ ಕಾರಣಗಳಾಯಿತು. ಕಾರಣಗಳಿದ್ದ ಇದ್ದರೆ ತಿಳ್ಕೊಳ್ಳೋಕ್ಕಾಗಲ್ಲ. ಆದ್ದರಿಂದ ತಿಳ್ಕೊಳ್ಳೋನು ಅಂತ ಒಬ್ಬ ಇದ್ದೇ ಇರಬೇಕು. ಇದು ತರ್ಕದಿಂದ ಸ್ಥಾಪನೆ ಮಾಡೋದು. ಅವರಿಗೆ ಕನ್ಫ್ಯೂಸ್ ಆಗೋಗುತ್ತೆ. ಇವಾಗ ಸುಷುಪ್ತಿನಲ್ಲಿ ಹಾಗಾದರೆ ಹೇಗೆ ಅವನಿದ್ದಾನೆ ಅಂತ ಒಬ್ಬ ಸಿದ್ಧ ಮಾಡೋದು? ಏನೋ ವಸ್ತು ಇಟ್ಕೊಂಡೆ ಸಿದ್ಧ ಮಾಡಿಬಿಟ್ಟೆ, ಇವಾಗ ಅಲ್ಲಿ ಸಿದ್ಧ ಮಾಡೋದು ಹೇಗೆ? ಅದಕ್ಕೋಸ್ಕರ ಅಲ್ಲಿ ಏನು ಯಾರೂ ಇಲ್ವೇ ಇಲ್ಲ ಅಂತ ಒಬ್ಬ. ಇಲ್ಲ ರೀ, ಹಾಗೆ ಹೇಳೋಕ್ಕಾಗನೆ, ಅವನಿದ್ದಾನೆ ಅಂತ ಹೇಳೋಕ್ಕಾಗಲ್ಲ, ಇಲ್ಲೂ ಅಂತ ಹೇಳೋಕ್ಕಾಗಲ್ಲ ಅಂತ ಇನ್ನೊಬ್ಬ. ಗೊತ್ತಾಯ್ತಾ? ಈ ರೀತಿ ಸಿದ್ಧಾಂತಗಳು ಮಾಡ್ತಾರೆ. ಆತ್ಮನಿದಾನೆಂದು ಒಬ್ಬ ವಾದಿ ತಿಳ್ಕೊಂಡು, ಮತ್ತೊಬ್ಬನು ವೈನಾಶಿಕನು ಇಲ್ಲ ಅಂತ ತಿಳ್ಕೊಂಡಿದ್ದಾನೆ, ಇನ್ನೊಬ್ಬನು ಇದ್ದೂ ಇಲ್ಲ ಅಂತ ತಿಳ್ಕೊಂಡಿದ್ದಾನೆ. ಅವನ್ಯಾರು? ಅರ್ಧವೈನಾಶಿಕನ ಸದಸದ್ವಾದಿ ನಾನು. ಇನ್ನು ಕೆಲವು ಅತ್ಯಂತ ಶೂನ್ಯವಾದಿ, ಇಲ್ಲವೇ ಇಲ್ಲ ಅಂತ ತಿಳ್ಕೊಂಡಿದ್ದಾನೆ. ಇವ್ರ ಸಿದ್ಧಾಂತ ಎಲ್ಲ ಚರ್ಚೆ ಮಾಡಬೇಕಾಗಿಲ್ಲ, ಈಗ ಇಷ್ಟು ತಿಳ್ಕೊಂಡ್ರೆ ಸಾಕು ಇವ್ರ ಬಗ್ಗೆ. ಅತ್ಯಂತ ಶೂನ್ಯ. ಇವುಗಳಲ್ಲಿ ಇದೇ ಎಂಬ ಭಾವವು ಚಾಲವು. ನೋಡಿ, ಇದೇ ಇಲ್ಲ, ಇದ್ದೂ ಇಲ್ಲ, ಇಲ್ಲವೇ ಇಲ್ಲ. ಅದಕ್ಕೆ ಸರಿಯಾಗಿ ಚಲ, ಸ್ಥಿರ, ಉಭಯ, ಅಭಾವ ಅಂತ ಹೇಳ್ತೇವಲ್ಲ, ಅದಕ್ಕೆ ಹೇಳ್ತಾರೆ. ಇದೇ ಎಂಬ ಭಾವ ಚಾಲವು. ಏಕೆಂದರೆ ಗಡಿಗೆ ಮುಂತಾದ ಅನಿತ್ಯ ಪದಾರ್ಥಗಳಿಗೆ ಲಕ್ಷಣವಾಗಿರುತ್ತದೆ. ಗೊತ್ತಾಯ್ತಾ? ಅಲ್ಲ, ಅಂದರೆ ಇದೆ ಅಂದರೆ ಇವಾಗ ನಿಮ್ಗೆ ಗೊತ್ತಾಗ್ತಾ ಇದೆ, ಇದೆ, ಆಮೇಲೆ ಇಲ್ಲದೆ ಹೋಗುತ್ತೆ. ಆದ್ದರಿಂದ ಇದೆ ಅನ್ನೋದು ಚಲ ಸ್ವಭಾವದ್ದು. ಗೊತ್ತಾಯ್ತಾ? ಆಮೇಲೆ ಇಲ್ಲ ಅಂಬೋದು ಸ್ಥಿರ ಸ್ವಭಾವದ್ದು. ಇಲ್ಲ ಅಂದರೆ ಇಲ್ಲ, ಸ್ಥಿರ, ಆಮೇಲೆ ಏನು ಮಾತಾಡೋ ಹಾಗೆ ಇಲ್ಲ. ಗೊತ್ತಾಯ್ತಾ? ಸ್ಥಿರವಾಗಿದೆ. ಯಾಕೆಂದರೆ ಯಾವಾಗಲೂ ಒಂದೇ ರೂಪ ಆಗಿರುತ್ತದೆ ಇಲ್ಲ ಅನ್ನೋದು. ಇದ್ದೂ ಇಲ್ಲ ಎಂಬುದು ಚಲ, ಸ್ಥಿರ, ಈ ಎರಡರ ವಿಷಯವಾಗಿರೋದ್ರಿಂದ ಉಭಯವು. ಅದು ಚಲವೂ ಹೌದು, ಸ್ಥಿರವೂ ಹೌದು. ಇದೆ ಅಂದಾಗ ಚಲ, ಇಲ್ಲ ಅಂದಾಗ ಸ್ಥಿರ, ಪರಸ್ಪರ ವಿರುದ್ಧ. ಗೊತ್ತಾಯ್ತಲ್ವಾ? ಪರಸ್ಪರ ವಿರುದ್ಧವಾಗಿರೋ ಸಿದ್ಧಾಂತವನ್ನು ಹೇಳಬಾರ್ದು. ಒಂದೇ ಸಮಯದಲ್ಲಿ ಒಂದೇ ಸ್ಥಳದಲ್ಲಿ ಇದೇ ಇಲ್ಲ ಅಂತ ಎರಡನ್ನೂ ಹೇಳೋಕ್ಕೆ ಸಾಧ್ಯವಿಲ್ಲ. ಅಲ್ಲದೆ ತಾನೇ ಬರ್ದ ದಿಗಂಬರ ಸಿದ್ಧಾಂತದಲ್ಲಿ ಏನು ಬರ್ತದೆ ಅಂದರೆ ಅವ್ರು ಹೇಳ್ತಾರೆ, ಅದು ಸ್ಯಾದಸ್ತಿ ಸ್ಯಾನ್ನಾಸ್ತಿ ಎಲ್ಲ ಹೇಳ್ತಾರಲ್ಲಪ್ಪ ಅವರು. ಏನಪ್ಪ ಮತ್ತೆ ಪಕ್ಷ ಆಗೋಯ್ತಲ್ಲಪ್ಪ ನಿಂದು. ಇದೇ ಇಲ್ಲ ಅಂತ ಎರಡು ಆಪೋಸಿಟ್ ಒಂದು ಕಡೆ ನಿಜಾನೇ ಅರ್ಥವೇನೇ ಅದಕ್ಕೆ ಅಂತ ಕೇಳ್ತಾರೆ. ಅಯ್ಯೋ, ಅಭಾವೆಂದರೆ ಅತ್ಯಂತವಾಗಿಲ್ಲದೇ ಇರುವುದು. ಗೊತ್ತಾ? ಈ 4 ಪ್ರಕಾರಗಳು ಭಗವಂತನಿಗೆ ಆವರಣಗಳು. ನೀ ಸಿದ್ಧಾಂತ ಮಾಡಿದೆ ನೋಡು, ನೀನು ಈ ಚರ್ಚೆ ಮಾಡೋದ್ರಲ್ಲ ಇರ್ತೀಯ. ಆದಮೇಲೆ ಇಲ್ಲ ಇದೆ ಅಂತ ಹೇಳೋನು ಇಲ್ಲ, ಇದ್ದು ಇದೆ, ಇಲ್ಲವೇ ಇಲ್ಲ, ಅವನು ಹೊಡಿತಾ ಇರ್ತಾನೆ. ಹಾಗೆ ನೀವು 4 ಜನವು ಒಬ್ಬರೊಬ್ಬರು ಇನ್ನು 3 ಹೊಡೆಯೋದಕ್ಕೆ ಕಾದ್ಕೊಂಡಿದ್ದಾರೆ. ಯಾವಾಗ ಅವನು ಪರಮಾತ್ಮ ನೋಡೋದು? ಒಳಗಡೆ ಹೋಗೋಕ್ಕೆ ಸಾಧ್ಯವೇ ಇಲ್ವಲ್ಲ. ಗೊತ್ತಾ? ಹೀಗೆ ಛಲ, ಸ್ಥಿರ, ಉಭಯ, ಭಾವ ಎಂಬ 4 ಪ್ರಕಾರಗಳಿಂದ ಸದ್ವಾದಿ, ಅಸದ್ವಾದಿ ಮೊದಲಾದವರೆಲ್ಲರೂ ಭಗವಂತನ ಮುಚ್ಚುತ್ತಲೇ ಇರುವರು. ಅವನು ಬಾಲಿಶನು. ಅಂದ್ರೇನು? ಪಂಡಿತನಾದರೂ ಪರಮಾರ್ಥತ್ವವನ್ನು ಅರಿಯದ್ದರಿಂದ ಬಾಲಿಶನೇ. ಇವಾಗ ಮಾತಾಡ್ತಾರಲ್ಲ ಅವರು, ಸಾಧಾರಣತೆ ತಿಳ್ಕೊಬೇಡಿ, ತುಂಬ ತರ್ಕ ಉಪಯೋಗಿಸ್ತಾರೆ. ನಾನು ಕೆಳಗಡೆ ನೋಡಿದ್ದೀನಿ, ಏನು ತರ್ಕ ಉಪಯೋಗಿಸ್ತಾರೆ ಅಂದರೆ, ಸತ್ಯವಾದ ಮಾತು ಹೇಳ್ತೀನಿ, 1 ತಿಂಗಳು ಓದಬೇಕಾಯ್ತದೆ. ನೀವು ಏನು ಹೇಳಿದ್ದಾನೆ, 1 ಪೇಜು
ಗೊತ್ತಾಯ್ತಾ? ಸತ್ತು ಸುಣ್ಣವಾಗೋದು, ತೇರಿಕೆ ಎಷ್ಟು ಕಷ್ಟವಾಗ್ತಾಯಿದೆ ಅಂತ ಏನು ಅಲ್ವೇ ಅಂತೂ ಸಾಹಸ ಮಾಡಿ ತಿಳ್ಕೊಂಡ್ರೆ ಕೊನೆ ಒಳಗಡೆ ಎಲ್ಲ ತಪ್ಪೋದು. ಈ ತರ್ಕಕ್ಕೆ ಏನಾದರೂ ಒಂದು ಅರ್ಥ ಇದೆಯಾ? ಆವಾಗ ಅನ್ನಿಸ್ತು ನನಗೆ, ತಪ್ಪನ್ನು ಸಿದ್ಧ ಮಾಡಬೇಕಾಗಿದ್ದರೆ ತುಂಬ ತರ್ಕ ಮಾಡಬೇಕಾಗುತ್ತೆ ಅನ್ನೋದು ಗೊತ್ತಾಯ್ತು. ತರ್ಕ ಮಾಡಿದೆ ಅದಕ್ಕೆ ಗೊತ್ತೇನೋ, ತಪ್ಪನ್ನು ಸಿದ್ಧ ಮಾಡೋದಕ್ಕೆ. ಸರಿಯಾಗಿರೋದನ್ನ ಒಪ್ಕೊಳ್ಳೋಕ್ಕಲ್ಲ, ಸರಿಯಾಗಿರೋದನ್ನ ಒಪ್ಕೊಳ್ಳೋದಕ್ಕೆ ಸುಲಭವಾಗಿ ಹೇಳ್ಬೋದು. ಸೈನ್ಸ್ನಲ್ಲಿ ಅದಕ್ಕೆ ಹೇಳ್ತಾರೆ, ನೀನು ಯಾವುದನ್ನು ಸುಮ್ಮನೆ ದಾರಿಲಿ ಬಂದ ಕೂಡಲೇ ಅವ್ನು ಯಾವನಿಗೆ ಇದ್ರಗಡೆ ಇವ್ನು ಹೇಳಿ ಎಕ್ಸ್ಪ್ಲೈನ್ ಮಾಡು ಅಂತ ಹೇಳಿದ್ರೆ ಹೇಳೋಕ್ಕಾಗಬೇಕು. ಆವಾಗಲೇ ನಿನ್ನ ಸಿದ್ಧಾಂತ ಕರೆಕ್ಟು, ಇಲ್ಲಾದರೆ ನಿನ್ನ ಸಿದ್ಧಾಂತ ತಪ್ಪು. ಸೈನ್ಸ್ನಲ್ಲಿ ಹೇಳೋದಿದು. ಏನೋ ಗೊತ್ತಿಲ್ಲದೆ ಅವನಿಗೆ ಸರಳವಾಗಿ ಹೇಳಿದ್ರೆ ಒಂದು ಅಂದಾಜು ಬರಬೇಕು ಅವನಿಗೆ. ಅಂದಾಜ ಬರೋದಿಲ್ಲ ಅಂದರೆ ನೀನು ಹೇಳ್ತಾ ಇರೋದು ಏನೋ ಸರಿಯಾಗಿಲ್ಲ ಅಂತ ಅರ್ಥ. ಗೊತ್ತಾಯ್ತಾ? ಆದ್ದರಿಂದ ಇಷ್ಟು ತರ್ಕ ಮಾಡಬೇಕಾದ್ರೆ ತುಂಬ ಪಂಡಿತನಾಗಿದ್ದಾನೆ, ಆದರೆ ತತ್ವದರ್ಶಿ ಅಲ್ಲ, ಹುಡುಗ ಅವನು. ಇನ್ನು ಸ್ವಭಾವದಿಂದಲೇ ಮೂಢರಾಜಂದರು ಪರಮಾತ್ಮ ಮುಚ್ಚಾರೆ ಅಂದರೆ ಆಶ್ಚರ್ಯ ಏನು? ಹಾಗಾದರೆ ಯಾವ ತತ್ವವನ್ನು ಅರಿತುಕೊಂಡರೆ ಬಾಲಿಶನಾಗದೆ ಪಂಡಿತನಾಗ್ತಾನೆ? ಪರಮಾರ್ಥತ್ವ ಹೇಗಿದೆ ಹೇಳಿ? ಕೋಟ್ಯಶ್ಚತಸ್ರಯೇತಾಸ್ತು ಗ್ರಹೈರ್ಯೇಷಾಂ ಸದಾವೃತಃ ಭಗವಾನಾಭಿರಸ್ಪೃಷ್ಟೋ ಯೇನ ದುಷ್ಟಸ್ಸ ಸರ್ವದೃಕ್. ಈ 4 ಕೋಟಿಗಳಿವೆಯಲ್ಲ, ಇದೇ ಇಲ್ಲ, ಇದೇ ಇಲ್ಲ, ಅತಿ ಇಲ್ಲವೇ ಇಲ್ಲ. ಹಾಗೆಯೇ ಚರ ಸ್ಥಿರ ಉಭಯ ಅಭಾವ ಎಲ್ಲ ಹೇಳಿದಲ್ಲ. ಇವುಗಳನ್ನು ಗ್ರಹಿಸುವುದರಿಂದ ಆತ್ಮನು ಮುಚ್ಚಲ್ಪಡ್ತಾನಲ್ವ. ಇವುಗಳ ಸೋಂಕಿಲ್ಲದ ಭಗವಂತನು ಯಾವನಿಂದ ದೃಷ್ಟನಾಗಿರುವನೋ ಆತನೇ ಸರ್ವಸ್ವವನ್ನು ಕಂಡವನು. ಎಷ್ಟು ವಿಚಿತ್ರ ನೋಡಿ. ಇದು ಒಂದನ್ನು ಹೇಳೋಕ್ಕಾಗಲ್ಲ ಅಲ್ಲಿ. ಭಗವಂತನ ತತ್ವ ಹೇಗಿದೆ, ಈ ಒಂದು ರೀತಿಯಲ್ಲೂ ವರ್ಣನೆ ಮಾಡೋಕ್ಕಾಗಲ್ಲ. ನೋಡಪ್ಪ, ಇದೆ ಅಂತ ಹೇಳ್ತೀಯಾ ಅಂದರೆ ಇದೆ ಅಂತ ತೋರಿಸ್ಬಿಡೋದು. ಇದೆ ಅನ್ನೋದನ್ನು ತೋರಿಸ್ತಾನೆ ಹೇಳಬೇಕು. ಹೀಗಿದೆ ಅಂತ ಹೇಳಬೇಕೋ ಇಲ್ಲ? ತೋರ್ಸೋಕ್ಕಾಗುತ್ತಾ? ಯಾರ್ದಲ್ಲಿ ಇದೆ ಅಂತ ಹೇಳೋಕ್ಕಾಗಲ್ಲ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇಲ್ಲ ಅಂತ ಹೇಗ್ರಿ ಹೇಳೋದು? ನಾನೇ ಇಲ್ಲ ಅಂತ ಹೇಗೆ ಹೇಳಿ? ಇದೆ ಅಥವಾ ಇಲ್ಲ ಏನ್ರಿ? ನಾನು ಇದ್ದೇ ಇದ್ದೀನಿ, ಇಲ್ಲ ಅಂತ ಎರಡು ಹೇಗ್ರಿ ಹೇಳೋದು? ನೀ ಇಲ್ಲವೇ ಇಲ್ಲ, ಖಂಡಿತವಾಗಲೂ ನೋಡ್ಬೋದ್ರಿ. ಅವಾಗ ಹೇಳಿದ ನಾನು ಯಾರು ಇವಾಗ ಹಾಗಿದ್ದರೆ? ಇದೆ ಅಂತ ಹೇಳೋಕ್ಕಾಗಲ್ಲ, ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಇದೆ ಮತ್ತು ಇಲ್ಲ ಅಂತೂ ಹೇಳೋಕ್ಕಾಗಲ್ಲ, ಇಲ್ಲವೇ ಅಂತ ಹೇಳೋಕ್ಕಾಗಲ್ಲ. ಆಗಿದೆ. ಗೊತ್ತಾಗ್ತಾ ಇದೆಯಪ್ಪ ಅಂದಾಜು? ಇದು ಒಂದು ವರ್ಣೆಗೂ ಸಿಗಲ್ಲ ಅಂತ ಗೊತ್ತಾಗ್ತಾ ಇದೆಯಲ್ಲ? ಎಲ್ಲಿ ಗೊತ್ತಾಗ್ತಾ ಇದೆ ಹೇಳಿ? ಎಲ್ಲಿ ಗೊತ್ತಾಗುತ್ತೆ ಹೇಳಿ? ಹೇಳಿಪ್ಪ ಜೋರಾಗಿ. ಇದ್ರ ನಂಗೆ ಹೆದರಿಕೆ ಆಗುತ್ತೆ. ದೇಶಕಾಲಾತೀತ ಗೊತ್ತಾ? ಕಾರ್ಯಕಾರಣ ಭಾವ ಇಲ್ಲ, ದೇಶಕಾಲಾತೀತ ಇಲ್ಲದೆ ಇಲ್ಲ ಅವನು. ಅದಕ್ಕೋಸ್ಕರ ಹೇಳ್ತಾರೆ, ಹೇಳಿದೆ ಇದಾನೆ ಇಲ್ಲ ಮುಂತಾದಿ 4 ಕೋಟಿಗಳು ವಾದಿಗಳ ಶಾಸ್ತ್ರ ಸಿದ್ಧಾಂತಗಳಿವೆಯಲ್ಲ, ಈ ಕೋಟಿಗಳ ಗ್ರಹಣಗಳಿಂದ ಅರಿತವೆಂಬ ನಿಶ್ಚಯಗಳಿಂದ ಯಾವಾಗಲೂ ಎಂದೆಂದಿಗೂ ಈ ವಾದಿಗಳು ಮುಚ್ಚಲ್ಪಡ್ತಿದ್ದಾರೆ. ಸುಮ್ಮನೆ ಚರ್ಚೆ ಮಾಡ್ತಲೇ ಇದ್ದಾರೆ, ಈ ಕಡೆ ಬಂದೇ ಇಲ್ಲ ಅವರು. ಈ ಭಗವಂತನು ಈ ಇದಾನೆ ಇಲ್ಲ ಮುಂತಾದ 4 ಕೋಟಿಗಳ ಸೋಂಕಿಲ್ಲದ ಇದಾನೆ ಎಂಬುದೇ ಮುಂತಾದ ವಿಕಲ್ಪಗಳು ಇಲ್ಲದ ಎಂದರ್ಥ. ಅವನ್ಯಾರನು? ಔಪನಿಷದ ಪುರುಷನು. ಔಪನಿಷದ ಪುರುಷಂ ಪೃಚ್ಛಾಮಿ. ಗೊತ್ತಾಯ್ತಾ? ವಿದಗ್ಧ ಶಾಕಲ್ಯನೋ ಏನೇನೋ ತುಂಬ ಪ್ರಶ್ನೆಗಳು ಕೇಳಿ ಗೋಳಿಕೋತಾ ಇರ್ತಾನೆ. ಚೆನ್ನಾಗಿಲ್ಲ ಆ ಪ್ರಶ್ನೆಗಳು ಕೂಡ, ಏನೇನೋ ಕೇಳ್ತಾ ಮಗ್ಗಿ ಕೇಳ್ದಂಗೆ. ಕೊನೆಯಲ್ಲಿ ಯಾಜ್ಞವಲ್ಕ್ಯ ಸಿಟ್ಟು ಬಂದ್ಬಿಡ್ತು. ಇಷ್ಟೆಲ್ಲ ಕೇಳಿದೆ, ಇವಾಗ ನಾನು ನಿನ್ನ ಕೇಳ್ತೀನಿ, ನೀನು ಉತ್ತರ ಹೇಳು.
ಔಪನಿಷದ ಪುರುಷ ಪೃಚ್ಛಾಮಿ ಅಂತಂದರು. ಅವನಿಗೆ ಗೊತ್ತಿರಲಿಲ್ಲ. ಗೊತ್ತಾ? ಅದಕ್ಕೆ ಈ ಔಪನಿಷದ ಪುರುಷನು ಹೇಗಿದ್ದಾನೆ ಅಂದರೂ, ಯಾವನಿಂದ ದೃಷ್ಟನಾಗಿರುವನೋ, ಅರಿಯಲ್ಪಟ್ಟಿರುವನೋ ಅವನೇ ಸರ್ವವನ್ನೂ ಕಂಡವನು, ಸರ್ವಜ್ಞನು, ನಿಜವಾಗಿ ಪಂಡಿತನು. ಏನು ಅಂದರೆ, ಈ 4 ಕೋಟಿನಲ್ಲಿ ಯಾವ ವರ್ಣನೆಗೂ ಸಿಗೋದಿಲ್ಲ, ಅವನು ಒಂದಕ್ಕೂ ಸಿಗೋದಿಲ್ಲ. ಗೊತ್ತಾಯ್ತಾ? ನೋಡಿ, ಪ್ರಾಪ್ಯ ಸರ್ವಜ್ಞತಾಂ ಕೃತ್ಸ್ನಾಂ ಬ್ರಾಹ್ಮಣ್ಯಂ ಪದಮದ್ವಯಂ ಅನಾಪನ್ನಾದಿಮಧ್ಯಾಂತಂ ಕಿಮತಃ ಪರಿಮೀಹತೆ. ಪೂರ್ಣವಾದ ಸರ್ವಜ್ಞತೆಯನ್ನು, ಅನಾಪನ್ನ ಆದಿಮಧ್ಯಾಂತವಾದ ಅದ್ವಯವಾದ ಬ್ರಾಹ್ಮಣ್ಯ ಪದವನ್ನು ಹೊಂದಿದ ಮೇಲೆ ಇನ್ನು ಮುಂದೆ ಏತಕ್ಕೆ ಪ್ರಯತ್ನಿಸುವನು? ಗೊತ್ತಾ? ಈ ಮೇಲೆ ಹೇಳಿರುವ ಪೂರ್ಣವಾದ ಸಮಸ್ತವಾದ ಸರ್ವಜ್ಞತ್ವವನ್ನು, ಬ್ರಾಹ್ಮಣ್ಯವೆಂಬ ಪದವನ್ನು ಪಡ್ಕೊಂಡ್ಮೇಲೆ ಅಲ್ಲೇನು ಹೇಳ್ತೀವಿ ಗೊತ್ತೇನೋ? ಇದನ್ನು ಯಾವನು ತಿಳ್ಕೊಂಡಿದ್ದಾನೋ ಅವನೇ ಬ್ರಾಹ್ಮಣನು ಅನ್ನತ್ತೆ. ಇಲ್ಲೆಲ್ಲ ಸರಿಯಾಗಿ ವಿವರ ತಿಳ್ಕೊಳ್ಳಿ. ಅವನೇ ಬ್ರಾಹ್ಮಣನು, ಅದಕ್ಕೋಸ್ಕರ ಎಲ್ಲರೂ ಒಂದೇ, ಆತ್ಮತತ್ವ ತಿಳ್ಕೊಳ್ಳೋದು ಮಟ್ಟಿಗೆ ಬ್ರಾಹ್ಮಣನು ಅಂತಂತ ಹಾಗೆ ಮಾತಾಡಿದ್ರೆ ಆವಾಗ ಈ ವರ್ಣಗಳ ವಿಧಿಗೇನೆ ಅರ್ಥ ಇಲ್ಲದೆ ಹೋಗುತ್ತೆ. ಯಾಕೆಂದರೆ ಬ್ರಾಹ್ಮಣನಿಗೆ ಕೆಲವು ಕರ್ತಗಳು ವಿಧಿಸಿದೆ, ಕ್ಷತ್ರಿಯನ ವಿಧಿಸಿದೆ, ಅವ್ರು ವಿಧಿಸಿದೆ ಇಲ್ಲ. ಕರ್ಮಗಳು ಮಾಡೋದು ಅಂತ ಬಂದಾಗ ಈ ಜ್ಞಾನ ಇಲ್ಲದೇ ಇರೋರು ತಾನೇ ಹೇಳ್ತಾ ಇರೋದು. ಈ ಜ್ಞಾನ ಇರೋರಿಗೆ ಆಶ್ರಮಗಳು ಬೇಕಿಲ್ಲ, ವರ್ಣಗಳು ಬೇಕಿಲ್ಲ. ವರ್ಣಗಳು ಆಶ್ರಮಗಳು ಹೇರೋದು ಯಾರಿಗೆ? ಇವ್ರಿಗೆ ತಾನೆ, ಅಜ್ಞಾನಿಗಳಿಗೆ. ಅಜ್ಞಾನಿಗಳು ಅಲ್ಲಿ ಹೇಳ್ತಾ ಇರುವಾಗ ಅದು ಇದ್ದೇ ಇದೆ. ಉದ್ದಕ್ಕೂ ನೀವು ನೋಡಿದ್ದೀರಾ. ಅಜ್ಞಾನಿಗಳಿಗೆ ಏನೇನು ಹೇಳಿದೆಯೋ ಅದೆಲ್ಲ ಇಲ್ಲದ್ದಲ್ಲ, ಇದೆ. ಆದರೆ ಪೂರ್ಣತ್ವವಿಲ್ಲ. ಗೊತ್ತಾಯ್ತಾ? ಹಾಗೆ ಇಲ್ಲಿ ಅವನೇ ಬ್ರಾಹ್ಮಣನ ಅರ್ಥ ಏನೋ, ಇದು ಸ್ತುತಿ. ಅಂದ್ರೇನು? ನಿಜವಾಗ್ಲೂ ಬ್ರಾಹ್ಮಣ ಹುಟ್ಟಿರೋದು ಯಾತಿಗೆ ಗೊತ್ತೇನೋ? ಆತ್ಮಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಹುಟ್ಟಿರೋದು. ಆದ್ದರಿಂದ ಅವನು ಅದರಲ್ಲಿ ಸಫಲ ಆಗೋದು ಕಷ್ಟ. ಆವಾಗ ಅವನು ನಿಜವಾದ ಬ್ರಾಹ್ಮಣ. ಗೊತ್ತಾಯ್ತಲ್ಲ? ಅಂದರೆ ಬ್ರಾಹ್ಮಣದ ಸ್ತುತಿ ಇದು. ಹೋಗಿ ನೋಡಪ್ಪ, ನಿಂಗೇನೂ ಇಲ್ಲ, ಕರ್ಮ ಮಾಡ್ಕೊಂಡಿರು ಅಂತ ಹೇಳೋದು ಒಂದೇ ನಿಂಗೆ ಹೇಳು. ಕರ್ಮ ಮಾಡ್ಕೊಂಡ್ರು ಎಲ್ರಿಗೂ ತತ್ವ ಹೇಳ್ತಾಯಿರೋ, ನಿನ್ಗೆ ಟ್ಯಾಕ್ಸೂ ಇಲ್ಲ. ಯಾರು ಅವ್ರವ್ರು ಕೊಟ್ಟಿದ್ದಂತೆಲ್ಲ ಅವ್ರು ಯಾರು ಏನು ಕೊಟ್ಟರೆ ಅದೆಲ್ಲ ತರಕಾರಿ ಗುಂಬಳಕಾಯ್ದು ಇದು ಕೊಟ್ಟರೆ ತಿಂತಾಯಿರೋ, ಊಟ ಮಾಡ್ಕೊ, ಹಾಯಾಗಿರೋ. ಟ್ಯಾಕ್ಸ್ ಇಲ್ಲ ನಿನಗೆ. ಎಲ್ರಿಗೂ ತತ್ವ ತಿಳಿಸೋದು ಒಂದೇ ನಿನ್ನ ಕೆಲಸ ಅಂತ ಹೇಳಿದ್ಮೇಲೆ ಇವನು ಯಾವಾಗಲೂ ತತ್ವ ತಿಳಿಸ್ಬೇಕೋ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಅಷ್ಟೇ ತನಪ ಮಾಡೋದು. ಆದ್ದರಿಂದ ಬ್ರಾಹ್ಮಣ ನಿಜವಾಗ್ಲೂ ಹುಟ್ಟಿರೋದು ಅದಕ್ಕೋಸ್ಕರ. ಬೇರೆ ವೃತ್ತಿಗಳು ಬೇರೆ ಬೇರೆ ಇದೆ, ಇವನಿಗೆ ವಿಶೇಷವಾಗಿ ಕೊಟ್ಟರೋದು ಇಷ್ಟೇ. ಅಧ್ಯಯನ, ಅಧ್ಯಾಪನ. ಇವಾಗ ನೀನು ಅಧ್ಯಯನದಲ್ಲಿ ಪ್ರವೀಣನಾಗ್ಬಿಟ್ಟೆ ಅಂತ ಆಯಿತು, ಇದು ತತ್ವ ತಿಳ್ಕೊಂಡು ಕೂಡಲೇ. ಆದ್ದರಿಂದ ನೀನು ಸರಿಯಾದ ಬ್ರಾಹ್ಮಣನೇ ಅಂತ ಸ್ತುತಿ ಮಾಡಿದೆ. ಅವನೇ ಬ್ರಾಹ್ಮಣ. ಬ್ರಾಹ್ಮಣ ಈ ಮಹಿಮೆಯೂ ನಿತ್ಯವಾದದ್ದು ಎಂಬ ಶ್ರುತಿ ಇದಕ್ಕೆ ಪ್ರಮಾಣ. ಅನಾಪನ್ನಾದಿ ಮಧ್ಯಾಂತವಾದ ಆದಿಮಧ್ಯಾಂತಗಳು ನೋಡಿ, ಆದಿ ಮಧ್ಯಾಂತಗಳು ಅಂದರೆ ಉತ್ಪತ್ತಿ ಸ್ಥಿತಿ ಲಯಗಳು ಯಾವ ಅದ್ವಿತೀಯವಾದ ಪದಕ್ಕೆ ಅನಾಪನ್ನವಾಗಿರೋ, ಅಪ್ರಾಪ್ತವಾಗಿರೋ ಅದು ಏನು? ಅನಾಪನ್ನಾದಿ ಮಧ್ಯಾಂತಂ. ಆದಿ ಮಧ್ಯಾಂತ ಇದೆಯಲ್ಲಪ್ಪ, ಸೃಷ್ಟಿ ಸ್ಥಿತಿ ಲಯ ಅಂತೆಲ್ಲ ಇದೆಯಲ್ಲಪ್ಪ, ಅದು ಅನಾಪನ್ನ, ಪಡ್ಕೊಳ್ಳೋದಿಲ್ಲ. ಅದು ಹುಟ್ಟೋದು ಅದು ಇಲ್ಲ. ಚಿತ್ತವಾದರೂ ಚಿತ್ತಕ್ಕೇನು ಹೇಳ್ತೀವಿ? ಹುಟ್ಟುವಂತೆ ತೋರಿಕೊಳ್ಳುತ್ತೆ, ಜಗತ್ತಿಗೆ ಹುಟ್ಟುವಂತೆ ತೋರಿಕೊಳ್ಳುತ್ತೆ. ಇದು ಹುಟ್ಟುವಂತೆ ತೋರಿಕೊಳ್ಳೋದೂ ಇಲ್ಲ, ಇದು ಹುಟ್ಟೋದೇ ಇಲ್ಲ. ಅಲ್ಲಿ ಗೌಣಾರ್ಥದಲ್ಲಿ ಹುಟ್ಟಿತು ಅಂತ ಹೇಳ್ತೀವಿ, ಇಲ್ಲಿ ಗೌಣಾರ್ಥದಲ್ಲೂ ಇಲ್ಲ. ಹುಟ್ಟೋದಿಲ್ಲ ಅಂದರೆ ಸುತ್ತರ ಮುಟ್ಟೋದಿಲ್ಲ.
ಗೊತ್ತಾಯ್ತಾ? ಆದ್ದರಿಂದ ಈ ಮೂರೂ ಅದಕ್ಕೆ ಅಪ್ರಾಪ್ತವಾಗಿದೆ, ಇರುವುದೇ ಇಲ್ಲ ಅಂತ ಅರ್ಥ. ಅಂದರೆ ಇದು ಮೂರೂ ಇಲ್ಲ, ಅದಕ್ಕೆ ಸೃಷ್ಟಿ ಸ್ಥಿತಿ ಲಯ ಅನ್ನೋದು ಮೂರೂ ಇಲ್ಲ. ಅನಾನ್ಮನ್ನಾದಿ ಮಧ್ಯಾಂತವಾದ ಬ್ರಾಹ್ಮಣ್ಯದ ಪದವು ಅದನ್ನೇ ಹೊಂದಿ ಪಡೆದುಕೊಂಡು ಆಮೇಲೂ ಏನು ಈ ಆತ್ಮಲಾಭ ಆದ ಮೇಲೂ ಗೊತ್ತಾಯ್ತಾ ಏತಕ್ಕೆ ಯಾವ ಪ್ರಯೋಜನವೂ ಇಲ್ಲದೆ ಪ್ರಯತ್ನಿಸುವನು ಗೊತ್ತಾಯ್ತಾ? ಹುಟ್ಟಿಲ್ಲ, ಸಾವಿಲ್ಲ, ಮಧ್ಯೆ ಇಲ್ಲ, ಏನೂ ಇಲ್ಲ, ವಿಕಾರವೇ ಇಲ್ಲ, ಕೇವಲ ಜ್ಞಾನ ಆನಂದದಲ್ಲಿ ಇರೋನು ಯಾವುದಕ್ಕಾದ್ರೂ ಪ್ರಯತ್ನ ಮಾಡೋಕ್ಕೆ ಹೋಗ್ತಾನೇನೋ? ಏನೋ ಪ್ರಯತ್ನ ಮಾಡೋಕ್ಕೆ ಹೋಗ್ತಾ ಇದ್ದಾನೆ ಅಂದ್ರೇ ಅವನಿಗೇನೋ ಸಿಕ್ಕಿಲ್ಲ, ಇವಾಗ ಏನೋ ಒಂದು ಕೊರತೆ ಅಂತ ತಾನೇ ಅರ್ಥ. ಅವನಿಗೆ ಎಲ್ಲವನ್ನೂ ಪಡ್ಕೊಂಡವನು ಏನು ಕೊರತೆ? ಆದ್ದರಿಂದ ಅವನು ಯಾವುದಕ್ಕೆ ಕರ್ಮ ಮಾಡೋದೇ ಇಲ್ಲ. ಅವನು ಕಿಂ ಅನುಸಂಜ್ವರೇತ್ ಅಂತಾರೆ. ಅವನು ಯಾವುದಕ್ಕೋಸ್ಕರ ತಾಪ ಅನುಭವಿಸ್ತಾನಪ್ಪ? ಅವನು ಯಾವುದಕ್ಕೂ ಅನುಭವಿಸಲ್ಲ. ಅದಕ್ಕೆ ಹೇಳ್ತಾರಲ್ಲ ಇಲ್ಲಿ, ನೈವತಸ್ಯ ಕೃತೇನಾರ್ಥೋ ನಾಕೃತೇನೇ ಕಶ್ಚನ. ಅವನು ಮಾಡಿದ್ದರಿಂದ ಉಪಯೋಗವಿಲ್ಲ, ಮಾಡದೇ ಇರೋದು ನಷ್ಟವಿಲ್ಲ. ಅದಕ್ಕೋಸ್ಕರನೇ ಈ ತತ್ವವನ್ನು ಪಡ್ಕೊಂಡವರು ಕೆಲವರು ಹಾಗಿದ್ದಾರೆ, ಏನೇನೋ ಮಾಡಿದ್ದಾರೆ ಸಾಹಸಗಳು. ಏನು ವ್ಯಾಸರು ಇಲ್ಲ, ಯಾವ ಥರದವರು ಶಂಕರರು ಈ ಥರ ಮಾಡಿಬಿಟ್ಟಿದ್ದಾರೆ. ಇನ್ನು ಕೆಲವು ಏನೂ ಮಾಡಿರಲ್ಲ, ಸುಮ್ಮನೆ ಎಲ್ಲೋ ಕೂತಿರ್ತಾರೆ, ಎಲ್ಲೋ ಹೋಗ್ಬಿಡ್ತಾರೆ. ಸನ್ಯಾಸಿಗೆ ಶರೀರ ಬಿಟ್ಟರೆ ಅವನು ಹೇಗೆ ಶರೀರ ವಿಲೇವಾರಿ ಮಾಡಬೇಕು ಅಂತ ವಿಧಿ ಇಲ್ಲ, ಗೊತ್ತೇ ನಿಮಗೆ? ಇವರೇನೇನೋ ವಿಧಿಗಳು ಮಾಡಿಕೊಂಡು ಏನೋ ತಲೆ ಮೇಲೆ ತೆಂಗಿನಕಾಯಿ ಹೊಡೆದು ಏನೋ ದೊಡ್ಡ ನಾಟಕ ಮಾಡ್ತಾರೆ. ಅವನ ಸಂಸ್ಕಾರ ಹೇಗೆ ಮಾಡಬೇಕು ಅನ್ನೋದಕ್ಕೆ ವಿಧಿನೇ ಇಲ್ಲ. ಎಲ್ಲ ಬಿದ್ದಿರ್ತಾನೆ, ಯಾವುದೋ ನಾಯಿ ತಿನ್ಕೊಂಡು ಹೋಗುತ್ತೆ, ಹಾಗೂ ಇರ್ಬೋದು. ಗೊತ್ತಾಯ್ತಲ್ವಾ? ಚೆನ್ನಾಗಿ ಜ್ಞಾಪಕ ಇಡಿ, ಸನ್ಯಾಸಿಗೆ ಸಂಸ್ಕಾರ ಅನ್ನೋದೇ ಇಲ್ಲ. ಆದ್ದರಿಂದ ಯಾವುದಕ್ಕೋಸ್ಕರ ಕಷ್ಟಪಡ್ತಾನೆ ಇವನು? ಅವನು ಏನು ಮಾಡದೇ ಇರೋನು ಇದ್ದಾನೆ, ಎಲ್ಲ ಮಾಡೋನು ಇದ್ದಾನೆ. ಯಾಕ್ರಿ ವ್ಯತ್ಯಾಸ? ಅಯ್ಯೋ ಪ್ರಾರಬ್ಧ. ಅವನ ಪ್ರಾರಬ್ಧ ಆಗಿದೆ, ಇವನ ಪ್ರಾರಬ್ಧ ಹೀಗಿದೆ. ಗುಣ ಗುಣೇಶು ವರ್ತಂತೆ ಇದೆ ಮತ್ವ ಅನುಸಜ್ಜತೆ. ಏನೋ ಗುಣಗಳು ಗುಣದಲ್ಲಿ ವ್ಯವಹಾರ ಮಾಡ್ತಾ ಇದೆ ಅಷ್ಟೇ, ನನಗೂ ಅದಕ್ಕೂ ಸಂಬಂಧವೇ ಇಲ್ಲ ಅಂತ ಬಿಡ್ತಾನೆ. ಎಲ್ಲ ಎನ್ಸ್ಕೊಳ್ಳ ಹೇಳಿ. ಶ್ರುತಿ ಸ್ಮೃತಿ ಪುರಾಣಾನಾಂ